ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಕೇರ್. 28ನೇ ವಯಸ್ಸಿಗೆ ಶಾಸಕರಾಗಿ, 61ನೇ ವಯಸ್ಸಿಗೆ ಮುಖ್ಯಮಂತ್ರಿಯಾಗಿ, 63ನೇ ವಯಸ್ಸಿಗೆ ಪ್ರಧಾನಿಯಾಗಿ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೋದು. HD ದೇವೇಗೌಡರು. ಹೌದು, ಇವತ್ತು 25 ವರ್ಷ ಆಯಿತು ಕರ್ನಾಟಕದ ಜನ ಹೆಮ್ಮೆ ಪಡಬೇಕಾಗಿರುವಂತಹ ದಿನ. ಯಾಕೆ ಅಂತಂದರೆ ಕರ್ನಾಟಕದಿಂದ ಒಬ್ಬರೇ ಒಬ್ಬರು ಪ್ರಧಾನಿ ಇಲ್ಲಿಯವರೆಗೂ ಆದಂಥವ್ರು, ಅದು HD ದೇವೇಗೌಡರು. ಅವ್ರ ಜೊತೆಗೆ ಮಾತಾಡೋಣ, ಹಳೆಯ ನೆನಪುಗಳನ್ನು ಮೆಲುಕು ಹಾಕೋಣ, ಏನು ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಬಡ್ಗೇರ್ ಅವರೇ. ನಮಸ್ಕಾರ ಸರ್. ನಿಮ್ಮ ಟೀಮಿಗೆ, ನಿಮಗೆ, ಶ್ರೀಮಾನ್ ರಂಗ ಅವ್ರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ತಾಳ್ಮೆ ಇದೆ ನಿಮಗೆ, ಸ್ವಲ್ಪ ಕಾಯಬೇಕಾಗಿ ಬಂತು ನನ್ನಿಂದ. ತೊಂದರೆ ಇಲ್ಲ, ತೊಂದರೆ ಇಲ್ಲ. ಆದರೂ ಈಗ ಮತ್ತೆ ಇದನ್ನು ಮುಗಿಸ್ಕೊಂಡೇ ಹೋಗಬೇಕು ಅಂತ ನಿಮ್ಮ ಟೀಮೆಲ್ಲ ತಾಳ್ಮೆಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ತೃಪ್ತಿ ಇದೆಯಾ ದೇವೇಗೌಡರಿಗೆ? 28ನೇ ವಯಸ್ಸಲ್ಲಿ ಶಾಸಕರಾಗಿದ್ದು, 61 ವಯಸ್ಸಲ್ಲಿ CM ಆಗಿದ್ದು, 63ರಲ್ಲಿ ಪ್ರಧಾನಿ ಆಗಿದ್ದು. ಮೊದಲನೇದು, ನಾನು ರಾಜಕಾರಣಕ್ಕೆ ಬರಬೇಕು ಅಂತ ಇಷ್ಟ ಬಂದಿದ್ದು ನಾನು ವಿದ್ಯಾರ್ಥಿ ದೆಸೆಯಲ್ಲೇ ಪ್ರಾರಂಭ ಮಾಡಿದೆ. ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ ನಡೀತು, 3rd ಇಯರ್. ಅಲ್ಲಿಯ DM ಮಗ 2 ಇಯರ್ಸ್ ಮಾಡಿದ್ರು, ಅವರೇ ಅಧ್ಯಕ್ಷರಾಗಿ. ನಾನು ಹಾಕಿ ಆಡೋದ್ರಲ್ಲಿ ನಿಪುಣ. ಹಾಕಿ, ದಟ್ ಈಸ್ ಒನ್ ಆಫ್ ದಿ ಲವ್ಲಿಯೆಸ್ಟ್ ಗೇಮ್ ನನಗೆ. ಎಸ್. ನಾವು ಆಟ ಆಡ್ತಾ ಇದ್ದರೆ ಹಿಂದೆ 2 ವರ್ಷ ಅಧ್ಯಕ್ಷರಾಗಿದ್ದಾರಲ್ಲ, ಅವ್ರ ಟೀಮು ನಡ್ಕೊಂಡು ಬರ್ತಾಯಿದ್ರು. ಅದೇನು ಗೊತ್ತಿಲ್ಲ ನನಗೆ. ನಾನು ಅಡುಗೆ ಮಾಡ್ಕೊಂಡು ಓದ್ತಾಯಿದ್ದೆ ಡಿಪ್ಲೊಮಾದಲ್ಲಿ. ಅವ್ರು ಏನಂದರು, ಯಾರೋ ಅವ್ರ ಸ್ನೇಹಿತರು ನೆಕ್ಸ್ಟ್ ಇಯರ್, ಈ ವರ್ಷ ಯಾರು ಅಧ್ಯಕ್ಷರಾಗರು. ಅವರು ಸ್ವಲ್ಪ ಮನಸ್ಸಿಗೆ ನೋವಾಗೋ ಮಾತಲ್ಲಿ ಅವರ ಅಭಿಪ್ರಾಯ, ಇನ್ಯಾವ ಮಗ ಇದ್ದಾನೆ ನನ್ನ ವಿರುದ್ಧ ನಿಲ್ಲೋದಕ್ಕೆ. ಅಲ್ಲಿ ಮಂಡಿ ತೆಳಗಡೆ ಹೊಡೆದೆ, ಬ್ಯಾಟ್ ತುಂಡಾಯಿತು. ಅವ್ರಿಗೆ ಹೊಡೆದಿದ್ದು. ಶಕ್ತಿಶಾಲಿಯಾಗಿದ್ದೆ ನಾನು. ಸಮಯ ಪ್ರಜ್ಞೆ ಅಂತ ಹೇಳ್ತೀನಿ ನಾನು ಮಾಡಿದ ತಪ್ಪು ಅಂತ ನಾನು ರಿಯಲೈಸ್ ಆಯಿತು. ಆ ರೈಲ್ವೆ ಸ್ಟೇಷನ್ ಎದುರು ಒಂದು ಜಟ್ಕ ತಗೊಂಡು ಸಿಟ್ಟಿಂಗ್ MLC ವೈ ಧರ್ಮಪ್ಪ, ಆ ಜಟ್ಕದಲ್ಲಿ ಓಡೋದೆ. ಈತ ಕಾರಲ್ಲಿ, ಜೀಪಲ್ಲಿ, ಮೋಟ್ರ್ ಸೈಕಲ್ಲಿ ಈ ಥರ ಅಭ್ಯಾಸ. ಅವ್ರ ತಂದೆ ಜಿಲ್ಲಾ ವೈದ್ಯಾಧಿಕಾರಿ. ಧರ್ಮಪ್ಪನವರು ಆಗ್ತಾನೆ ಕೋರ್ಟಿಂದ ಬಂದಿದ್ದರು. ಹೋದ ತಕ್ಷಣ, ಯಾರಪ್ಪ ನೀನು ಬಾ ಒಳಗಡೆ, ನಡೆದ ಸತ್ಯ ಹೇಳಿದೆ. ಈಗ ಆಯಿತು ಸರ್, ನಾನು ಹೊಡೆದಿರೋದು ನಿಜ, ಬ್ಯಾಟ್ ಮುರಿದು ಹೋಗಿದೆ. ಈ ಥರದ ಘಟನೆಯಿಂದ ಸಿಟ್ಟಲ್ಲಿ ಹೊಡೆದಿದ್ದೀನಿ. ಪ್ರಭಾವಿ ಮನುಷ್ಯ ಆತ ವೈದ್ಯರ್ಮ. ಕೆಂಪಯ್ಯ ಅಂತಲೂ ಏನೋ ಒಬ್ಬ SP ಇದ್ದರು ಆ ಟೈಮಲ್ಲಿ. ಓಕೆ. ಫೋನ್ ಮಾಡಿ, ಹೀ ಈಸ್ ಮೈ ಬಾಯ್, ನಿಮಗೆ. ಓಕೆ. ಡೋಂಟ್ ಟೇಕ್ any decision even if DMO phone or written complaint, nothing doing ಅಂತ. ಅದರಿಂದ ಎಲೆಕ್ಷನ್ ನಿಂತೆ. ಸೊ ಅದು ಒಂದೇ ಒಂದು ಮಾತು ನಿಮ್ಮನ್ನು ರಾಜಕೀಯಕ್ಕೆ ತರೋಂಗೆ ಮಾಡ್ತು. ಅದರಿಂದ 800 ಚಿಲ್ಲರೆ ಓಟಲ್ಲಿ ಲೀಡಲ್ಲಿ ಗೆದ್ದೆ. 800. ಸೊ ಅದು ಮೊದಲೇ ನಿಮ್ಮ ಚುನಾವಣೆ. ಹೇಗಾಯಿತು ನನಗೆ ಲೈಫಲ್ಲಿ ಹೇಳ್ತೀನಿ. ಇನ್ಯಾಗೆಲ್ಲ ಅಡ್ರೆಸ್ಗೆ AG ರಾಮಚಂದ್ರ ಯಾರು ಕರೆಸ್ತೇನೆ. ಇವರೆಲ್ಲ ಮಾಕರಿ.
ಯಾರೋ ಕಾಂಗ್ರೆಸ್ ಬುಡರಿಗೆ ಕರ್ಕೊಂಬಂದವನೆ, ಇವನ ಯೋಗ್ಯತೆ ಇಷ್ಟೇ ಅಂತ. ವ್ಯಾಲಿಡಿಟರಿ ಅಡ್ರೆಸ್ಗೆ ಅದು ತುಂಬ ಹೋರಾಟ. ಗೋಪಾಲಕೃಷ್ಣ ಅಂತ ಹೇಳಿ ದರ್ಜಿ ಸಮಾಜದವರು ನಮ್ಮ ಸಿವಿಲ್ಗೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಅವ್ರಿಗೂ ನನ್ನ ಬಗ್ಗೆ ಪ್ರೇಮ. ಲಿಸ್ಟ್ ಮಾಡಿಕೊಟ್ರು, ಇಂತಿಂಥವ್ರನ್ನ ಹೋಗಿ ಅಪ್ರೋಚ್ ಮಾಡೋದು. ಯಾರೂ ಬರೋದಿಲ್ಲ ಅಂದರೆ ಸರ್, ಅಯ್ಯೋ 180 ಕಿಲೋಮೀಟ್ರು ದೂರ, ರಸ್ತೆ ಚೆನ್ನಾಗಿಲ್ಲ. ಎಲ್ಲರೂ ಒಂದು 8-10 ಜನ ಮೀಟ್ ಮಾಡಿದೆ, ಆಗಲಿಲ್ಲ. ತುಂಬ ನೋವು ಮಾಡಿಕೊಂಡು ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರಿ ಹತ್ರ ಹೋದೆ. ಅಲ್ಲಿ ನಟರಾಜನ್ ಅಂತ ಇದ್ದರು, 15 ವರ್ಷ ಫಾರಿನ್ನಲ್ಲಿದ್ದರು. ಅವ್ರನ್ನ MD ಆಗಿ ಮಾಡಿದರು. ಲಾಸ್ಟ್ ಅವ್ರು ನೋಡೋಣ ಅಂತ ಹೋದೆ, ಒಳಿಕೆ ಬಿಡಲಿಲ್ಲ. ಪಾಪ ಯಾರೋ ಗೇಟಲ್ಲಿದ್ದನು, ನೀವು ಪೇಚಾಟ ನೋಡೋಕ್ಕಾಗಲ್ಲ, ಅವ್ರು ಮಲ್ಲೇಶ್ವರಂ 16ನೇ ಕ್ರಾಸಲ್ಲಿದ್ದಾರೆ, ಇಷ್ಟೊತ್ತಿಗೆ ಕಾರ್ ಬರುತ್ತೆ, ನೀನು ನಿಂತಿರೋ ಬಾಗಿಲಲ್ಲಿ ಇನ್ನು ಅವರೇ ಕರೀತಾರೆ. ಎಷ್ಟು ದೊಡ್ಡ ಮನುಷ್ಯ ಅಂದರೆ, ಅಂಥ ಹೈ ಲೆವೆಲಲ್ಲಿದ್ದ ಮನುಷ್ಯ. ವಿದೇಶದಲ್ಲಿ 16 ವರ್ಷಕ್ಕಿಂತ ಹೆಚ್ಚು ಸಂಸ್ಥೆಗಳಲ್ಲಿ ತುಂಬ ನಾಲೆಡ್ಜಬಲ್ ಪರ್ಸನ್ ಈ ಫೀಲ್ಡಲ್ಲಿ. ನಾನು ಹೊರಗಡೆ ನಿಂತಿದ್ದೆ, ಕರೆಸಿದ್ರು, ಯಾರಪ್ಪ ನೀನು ಅಂದರು. ಈಗ ಹೇಳಿದೆ ನಾನು, ನನಗೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬರೋಲ್ಲ, ಅವರು ಕನ್ನಡದಲ್ಲೇ ಮಾತಾಡೋದು. ನಮ್ಮ ಯೂನಿಯನ್ನಲ್ಲಿ ತೀರ್ಮಾನ ಮಾಡಿದರೆ ನಿಮ್ಗೆ ಕರ್ಕೊಂಬರ್ಬೇಕು ಅಂತ ಹೇಳಿ ಬಂದಿದ್ದೀನಿ ಸರ್, ದಯಮಾಡಿ ಒಪ್ಕೊಳ್ಳು. ಮಗಳಿಗೆ ಕರೆದ್ರು, ಮೊದಲು ಗೌಡ್ರಿಗೆ ಕುಡಿಯೋಕೆ ಏನಾರು ಕೊಡೋದು. ಎಷ್ಟು ದೊಡ್ಡ ಮನುಷ್ಯರು ಅದಕ್ಕೆ. ನಾನೊಬ್ಬ ಸಾಮಾನ್ಯ ಹುಡುಗ, ಮಗಳಿಗೆ ಕರೆದು ಏನಾದ್ರು ಕೊಡಮ್ಮ ಅವ್ರಿಗೆ ಕುಡಿಲಿಕ್ಕೆ. ಇದು ವ್ಯಾಲಿಡಿಟಿ ಫಂಕ್ಷನಿಗೆ ಕರೆಯೋಕ್ಕೆ ಹೋಗಿದ್ದು ಪ್ರಸಂಗ ಇದು. ಓಕೆ, ಅವ್ರ ಮನಸ್ಸಲ್ಲಿ ಅದು ಏನು ಬಂತು, ದೈವದ ಆಟ. ಯಂಗ್ ಮ್ಯಾನ್, ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್, ಬಟ್ ಓನ್ಲಿ ಮೈ ವರಿ ಈಸ್ ಹೋಗಲಿಕ್ಕೆ 4 ಗಂಟೆ ಆಗುತ್ತೆ, ಬರಲಿಕ್ಕೆ 4 ಗಂಟೆ ಆಗುತ್ತೆ, ರಸ್ತೆ ಎಲ್ಲ ತಿಳ್ಕೊಂಡೆ. ಅಲ್ಲಿ 1 ಗಂಟೆ 1.5 ಗಂಟೆ ಆಗ್ಬೋದು. ಇನ್ನು ಪ್ರೋಗ್ರಾಮು ಹೇಗೆ ಒಂದು ದಿನವೇ ಹೋಗುತ್ತೆ ನನಗೆ, ಹೇಗೆ ಮಾಡಲಿ? ಅವ್ರದಲ್ಲೇ ತೊಯ್ಲಾಟ. ಬರಲ್ಲ, ಹೋಗ್ಲಾ ಬೇಡ. ನಿನ್ನ ನೋವನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಅದು ಎಷ್ಟೇ ಕಷ್ಟ ಆದರೂ ಬರ್ತೀನಿ ನಾನು, ಆದರೆ ನೀನು ಹೆಚ್ಚು ಹೊತ್ತಲ್ಲಿ ಇಟ್ಕೋಬೇಡ ನನ್ನ. ನೀನು ಒಂದು 1/2-3 ಗಂಟೆಯಲ್ಲಿ ಮುಗಿಸಿ ಕಳಿಸ್ಬಿಡು. ಒಪ್ಕೊಂಡಲ್ಲ ಅಂತೇಳಿ ನನಗೆ ಹೆಮ್ಮೆ. ಧರ್ಮಪ್ಪನ್ನ ಪ್ರಿಸೈಡ್ ಮಾಡಿಸಿದ್ದೆ. ಅವ್ರು ಬಂದಾಗ ಅವ್ರಿಗೆ ತುಂಬ ಆತಿಥ್ಯ ಮಾಡಿದ್ರು, ಹೂವಿನ ಸುರಿಮಳೆ. ಅವರು ಇಷ್ಟೆಲ್ಲ ಮಾಡ್ತಾನೆ ಅಂತ ಗೊತ್ತಿಲ್ಲ ಅವರಿಗೆ. ಓಕೆ, ಇದು ಕಾಲೇಜ್ ಡೇಸಲ್ಲಿ ಆಗಿದ್ದು ನಿಮ್ಮದು. ಬಟ್ ನಿಮ್ಮ ನಿಜವಾದಂಥ ರಾಜಕೀಯ ಶುರುವಾಗೋದೇ ತಾಲೂಕು ಅಭಿವೃದ್ಧಿ ಮಂಡಳಿ ಸದಸ್ಯರಾಗಿ. ಅಲ್ಲಿ ಅದಾದಮೇಲೆ. ಓಕೆ, ಇದು ಓದ್ತಾ ಇದ್ದಾಗಲೇ ನಿಮ್ಮ ರಾಜಕೀಯ ಇಷ್ಟೆಲ್ಲ ಆಗೋದು. ಓಕೆ, ಸರಿ. ನಾನು ವೆಲ್ಕಮ್ ಸ್ಪೀಚ್ ಇಂಗ್ಲೀಷಲ್ಲಿ ಮಾಡಿದ್ದು ನಿಜ. ಆದರೆ ನಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು 6 ಗಂಟೆ ಆದಮೇಲೆ ಹುಡುಗರೆಲ್ಲ ಕೂರಿಸಿ ನನ್ನ ಕೈಲಿ ಮಾತಾಡ್ಸೋರು. ಒಂದು ಸ್ಪೀಚನ್ನು ಬರೆದ್ಬಿಟ್ಟಿದ್ರು, ನೀನು ಮಾತಾಡು ಅಂತೇಳಿ 1 ವಾರ ಟ್ರೈನಿಂಗ್ ಕೊಟ್ಟರು. ತಮಾಷೆ ಹೇಳ್ತೀನಿ. ಆಗ ಅವರು 3/4 ಗಂಟೆ 1 ಗಂಟೆ ಒಳಗೆ ಕಳಿಸ್ಬೇಕು ಅಂತ ಆಯ್ತಲ್ಲ, ಆ ಸನ್ನಿವೇಶ ನೋಡಿ ಅವರು 1 ಗಂಟೆಗಿಂತ ಹೆಚ್ಚು ಮಾತಾಡಿದರು ಅವರು. ಎಕ್ಸಲೆಂಟ್ ಸ್ಪೀಚ್. ಧರ್ಮಪ್ಪನವರು ಪ್ರೊಸೀಡಿಂಗ್ ಮಾಡಿದ್ರಲ್ಲ, ಹೌ ಡು ಯು ಫೈಂಡ್ ದಿಸ್ ಮ್ಯಾನ್?
ಇಂಥ ಒಬ್ಬ ದೊಡ್ಡ ಟೆಕ್ನಿಷಿಯನ್ ಕರೆಸಿದೀಯ ನೀನು, ನಿನಗೆ ತಾರೀಫ್ ಮಾಡ್ತೀನಿ. ಇದು ಮೊದಲನೇ ಹೆಜ್ಜೆ ಅಷ್ಟೆ, ರಾಜಕೀಯದ ಮೊದಲ ಹೆಜ್ಜೆ ಇದು. ಈ ಥರ ಆದಿದ್ದು ಒಂದು ಘಟನೆ. ಅಲ್ಲ, ಅದಾದ್ಮೇಲೆ ಹೆಂಗೆ ನಿಮ್ಮನ್ನ ಎಳಿತಾ ಬಂತು ರಾಜಕೀಯ ಅಂತ? ಎ ಜಿ ರಾಮಚಂದ್ರ ಶಿಷ್ಯ ನಾನು. ಅವ್ರನ್ನ ಸೋಲಿಸಿದ್ರು 2ನೇ ಎಲೆಕ್ಷನ್ನಲ್ಲಿ. ಏನೇನು ಅಪಪ್ರಚಾರ ಮಾಡಿದ್ರು ಎಲ್ಲ ಗೊತ್ತು. ನನ್ನ ಏರಿಯಾದಲ್ಲಿ 18 ಹಳ್ಳಿ ಇತ್ತು. ನಾನು ಸೈಕಲ್ ಇಟ್ಕೊಂಡು ಓಡಾಡಿ ಪ್ರತಿ ಹಳ್ಳಿಯಿಂದ ಮಹಾತ್ಮ ಗಾಂಧಿದು, ಸುಭಾಷ್ ಚಂದ್ರ ಬೋಸ್ದು, ನೆಹರೂದು, ವಲ್ಲಭಾಯ್ ಪಟೇಲ್ ಹೀಗೆ ಜೋಡಿಸ್ಕೊಂಡು ಮುಂದೆ ವಾದ್ಯ ಮಾಡಿಕೊಂಡು ಹಿಂದ್ಗಡೆಯಿಂದ ಊರು ಜನ ಎಲ್ಲ ಒಟ್ಟಿಗೆ ಬರೋರು, ಫೋಟೋ ಹಿಡ್ಕೊಂಡು ಹೋಗೋದು. ಇವ್ರು ಬಂದು ಕಾಯ್ತಾಯಿದ್ರು. ಫುಡ್ ಪ್ಯಾಕೆಟ್ಸ್ ಕೊಟ್ಟೋಗೋಣ ಅಂತ ಬಂದರು. ನಾನು ಹಳ್ಳಿಯಿಂದ ಈ ಸಮೂಹದ ಜೊತೆ ಬರ್ತಾಯಿದ್ದೆ. ಅದನ್ನು ಕಣ್ಣಿಂದ ನೋಡಿ ಅವ್ರಿಗೆ ಮನಸ್ಸಿಗೆ ನೋವಾಯಿತು. ನಾನು ಸೋಲ್ತೀನಿ ದೇವೇಗೌಡ, ಎಲ್ಲ ಕಡೆ ಮೋಸ ಮಾಡ್ತಾಯಿದ್ದಾರೆ, ನೀನು ಒಬ್ಬನೇ ಇವತ್ತು ಈ ಏರಿಯಾದಲ್ಲಿ ಲೀಡ್ ಕೊಡೋನು ಪ್ರಯೋಜನ ಆಗಲ್ಲ, ಸೋಲ್ತೀನಿ. ನನಗೆ ಕಣ್ಣಲ್ಲಿ ನೀರು ಬಂತು. ಅತ್ಯಂತ ಪ್ರಾಮಾಣಿಕ ಸಜ್ಜನ ವ್ಯಕ್ತಿ, ಹೆಂಡತಿ ಕಳ್ಕೊಂಡ್ರು, ಮನೆಯವರೆಲ್ಲ ಪ್ರಯತ್ನ ಮಾಡಿದ್ರು. ಮೊದಲನೇ ಡೆಲಿವರಿ, ಮಗು ಉಳೀತು, ಆ ತಾಯಿ ಹೊರಟೋದ್ರು, ಒಬ್ಬರೇ ಮಗಳವರಿಗೆ. ಅವರ ಹಿನ್ನೆಲೆಯಿಂದ ಬಂದ ನಾನು. ದಟ್ ಈಸ್ ಒನ್ ಆಫ್ ದಿ ರೀಸನ್ ನಿಜಲಿಂಗಪ್ಪ has tried to deny my ticket. ಅವ್ರಿಗೆ ಟಿಕೆಟ್ ಕೊಡೋದನ್ನು ಅವರೇ AICC ಪ್ರೆಸಿಡೆಂಟ್. ಇದು ಮೈಸೂರು ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಚೇರ್ಮನ್ನು 1956ರಲ್ಲಿ ರಿಆರ್ಗನೈಸೇಷನಲ್ಲಿ ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಎಲ್ಲ ಸೇರ್ತಲ್ಲ, ಆಗ ಸಾಹುಕಾರ ಚೆನ್ನೈನವ್ರನ್ನ ತೆಗೆದುಹಾಕಿ ಇವನ್ನ ಮಾಡಿಕೊಟ್ರು. ಬಟ್ 62ರಲ್ಲಿ ನೀವು ವಿಧಾನಸೌಧಕ್ಕೆ ಕಾಲಿಟ್ಟಾಗ ನಿಮಗೆ ಆ ಕನಸಿತ್ತ, ಇದರಲ್ಲಿ ದೊಡ್ಡದಾಗಿ ನಾನು ಬೆಳೆದು ನಿಂತ್ಕೊಳ್ತೀನಿ ಅಂತ ಹೇಳಿ? ಇಲ್ಲ. ಲೆಟ್ ಮಿ ಬಿ ವೆರಿ ಪ್ಲೈನ್, ಫ್ರ್ಯಾಂಕ್. ಇವೆಂಟ್ಸ್ ಹೇಗೆ ಬರುತ್ತೆ ಅಂದರೆ, ಈ ಕಾವೇರಿ ವಿಷಯದಲ್ಲಿ 62ರಲ್ಲಿ ನಾನು ಸ್ಪೀಚ್ ಮಾಡಿದೆ. ಅಗ್ರಿಕಲ್ಚರ್ ಇದ್ರ ಬಗ್ಗೆ ತುಂಬ ಮಾತಾಡಿದ್ದೇನೆ. ಏನೋ ಸೆಲೆಕ್ಟೆಡ್ ಸ್ಪೀಚಸ್ ಅಂತ ಯಾರೋ ಬರೀತಾ ಇದ್ದಾರೆ. ಒಂದು ತಮಿಳ್ನಾಡಲ್ಲಿ ಕಾಮರಾಜನಾಡವ್ರ ಹುಟ್ಟುಹಬ್ಬಕ್ಕೆ ಹೋದಾಗ ನಿಜಲಿಂಗಪ್ಪನವರು ನಾನು ಎಷ್ಟು ಬೇಕಾದರೂ ನೀರು ಕೊಡ್ತೀನಿ, ಭತ್ತ ಕೊಡಿ ನಮಗೆ ಅಂತ ಸ್ಪೀಚ್ ಮಾಡಿಬಿಟ್ರು. ಅದು ಹಿಂದೂನಲ್ಲಿ ಪಬ್ಲಿಷ್ ಆಯಿತು. ನಾವು ಕರ್ನಾಟಕದಿಂದ ತಮಿಳ್ನಾಡಿಗೆ ನೀರು ಕೊಡ್ತೀವಿ, ನಮಗೆ ಭತ್ತ ಬೆಳೆದು ಕೊಡಿ, ಭತ್ತ ಕೊಡಿ ಅಂತ. ನಾನು ಆ ವಿಷಯನ ಎಕ್ಸ್ಟ್ರೀಮಿ ತೊಗೊಂಡೋದೆ. ನಾನು ಅಧ್ಯಯನ ಮಾಡಿದೆ. ಬಾಳೆಕುಂದ್ರಿ ಹೆಲ್ಪ್ ಮಾಡಿದರು. ಅಮೀನ್ ಬಾಯಿ ಅಂತ ಹೇಳಿ ಒಬ್ಬ ಚೀಫ್ ಇಂಜಿನಿಯರ್, ಅವರಿಗೆ ಇನ್ವೆಸ್ಟಿಗೇಷನ್ಸ್ ಝೋನ್ಗೆ ಚೀಫ್ ಇಂಜಿನಿಯರ್ ಮಾಡಿದರು. ಅವರು ನನಗೆ ಎಲ್ಲ ಹೆಲ್ಪ್ ಮಾಡಿದರು. ಇದೆಲ್ಲವನ್ನೂ ಸಂಗ್ರಹಣ ಮಾಡಿ ಕಾನೂನಿನ ವ್ಯವಸ್ಥೆಯಲ್ಲಿ ಹೇಗಿದೆ ಇದನ್ನೆಲ್ಲ ನನಗೆ ಹೆಚ್ಚಾಗಿ ಶಕ್ತಿ ತುಂಬಿದ್ರು ಬಾಳೆಕುಂದ್ರಿ. ಇದು ದೈವದ ಆಟ ಇರುತ್ತೆ ಇದರಲ್ಲಿ. ನಾನು ಅಫಿಷಿಯಲ್ ರೆಸಲ್ಯೂಷನ್ ಮೂವ್ ಮಾಡಿದೆ. ನಮ್ಮಲ್ಲಿ 24 ಜನ ಇದ್ದರು. 24 ಜನರು ಕೊಡಿಸ್ದೆ ಒಂದು ಮೋಷನ್ನ, ಏಕೆಂದರೆ ನಾವು ಬೇರೆ ಬೇರೆ. ಆಗ ಬ್ಯಾಲೆಟ್ಗೆ ಹಾಕೋರು, ಯಾರ್ದಾದರೂ ಹೆಸರು ಬರಲಿ. ಒನ್ಸ್ ದಿ ಇಶ್ಯೂ ಈಸ್ ಗೋಯಿಂಗ್ ಟು ಬಿ ಪ್ಲೇಸ್ಡ್ ಬಿಫೋರ್ ದಿ ಹೌಸ್, ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಆಗ ನಾನು ಮಾತಾಡ್ಬೋದು ಅಂತ 24 ಜನಕ್ಕೆ ನಾನೇ ರುಜು ಮಾಡಿಸಿ ಇಂಡಿವಿಜುವಲ್ ಆಗಿ ಒಂದು ಮೋಷನ್ ಮೂವ್ ಮಾಡಿಸ್ದೆ. ವೈಕುಂಠ ಬಾಳಿಗರು ಭಾಳ ಎತ್ತರದ ವ್ಯಕ್ತಿ, ಅಂಥ ಸ್ಪೀಕರಿಗೆ ನಾವು ನೋಡೋದಿಲ್ಲ. ಲೆಟ್ ಅಸ್ ಬಿ ಆನೆಸ್ಟ್. ಅವರ ಸ್ಥಾನಕ್ಕೆ ಕೂತ್ಕೊಂಡಾಗ ಏನೋ ಒಂದು
ನಮಗೆಲ್ಲರಿಗೂ ಅವ್ರನ್ನ ನೋಡಿದಾಗ ಮನಸ್ಸಿಗೆ ಅಷ್ಟೊಂದು ಆನಂದ. ನಾನು ಅಲ್ಲಿಂದ ಈಚೆಗೆ ಯಾರೂ ಆ ಲೆವೆಲಿಗೆ ಬರಲಿಲ್ಲ. ಅವತ್ತು ದೇವೇಗೌಡರು ಕನಸು ಕೂಡ ಕಂಡಿರಲಿಲ್ವಾ? ಇಲ್ಲ, ಒಂದೊಂದು ಮುಖ್ಯಮಂತ್ರಿ ನಾನು ಹೇಳಿದಾಗ ನನ್ನ ಹೆಸರಲ್ಲೇ ಬಂದಿದ್ದದು. ಹೇಗೆ ಇವೆಂಟ್ಸ್ ಬರುತ್ತೆ ಅಂದರೆ, ದಿ ಮೂವರ್ ಆಫ್ ದಿ ರೆಸಲ್ಯೂಷನ್ ಇಸ್ ಗಾಟ್ ಓನ್ಲಿ 15 minutes, ಯು ಶುಡ್ ಕನ್ಕ್ಲೂಡ್ ಅಂದರು. ನಾನು ಸರ್, ಇದು ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ, ಕನಿಷ್ಠ 1.5 ಗಂಟೆ ಬೇಕಾಗತ್ತೆ. ಗೋಪಾಲ್ಗೌಡರು ಮುಂದಿನ ಸಾಲಲ್ಲಿ ಕೂರ್ತಾಯಿದ್ರು. ಈಸ್ ಇಟ್ ದಿ ಡಿಸೈರ್ ಆಫ್ ದಿ ಹೌಸ್ ಬಾಳಿಗರು. ಗೋಪಾಲ್ಗೌಡರು ಮೇಲಿದ್ದರು. 1.5 ಗಂಟೆ ಕೊಡಿ, ಅವ್ರು ಮಾತಾಡಲಿ ನೋಡೋಣ ಅಂತ ಸ್ವಲ್ಪ ವ್ಯಂಗ್ಯವಾಗೇ ಮಾತಾಡಿದ್ರು. ಅಂದರೆ ಮಾತಾಡೋಕ್ಕಾಗಲ್ಲ ಇವರಿಗೆ. 1.5 ಗಂಟೆ ಹೇಳಿ ಕೊಡಿ ನೋಡೋಣ, ಇಶ್ಯೂಸ್ ಹೇಗೆ ತೊಗೊಂಡು ಹೋಗ್ತಾರೆ. ಒಂಥರ ವ್ಯಂಗ್ಯವಾದಂಥ ಭಾವನೆ ರೆಕಾರ್ಡ್ ಆಗಿದೆ. ಅದನ್ನು ಟೈಮ್ಸು ಹಾಕೋರು, ಶುರುವಾದ ಯಾವಾಗ ಎಂಡಾದ ಯಾವಾಗ. 1.5 ಗಂಟೆ ಭಾಷಣ ಮಾಡಿದ್ರು. ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ಮೊದಲನೇ ಬಾರಿಗೆ ಅವತ್ತು ಮೊದಲನೇ ಸ್ಪೀಚು ಕಾವೇರಿ ಮೇಲೆ. ನೀವು ಫಸ್ಟ್ ಮಾತನಾಡಿದ್ದೆ ಕಾವೇರಿ ಭಾಷಣ. ಆ ರೆಸಲ್ಯೂಷನ್ ಮೂವ್ಮೆಂಟ್ ನಾನೇ ಮಾತಾಡಿದ್ದೀನಿ. ಸದನದಲ್ಲಿ ಮಾತಾಡಿದ್ದು ಅದೇ ವಿಷಯವೇ ಫಸ್ಟು? ಇಲ್ಲ, ಬೇರೆ ಬೇರೆ ವಿಚಾರಗಳಿತ್ತು. ಫಸ್ಟೆಲ್ಲ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಅಸೆಂಬ್ಲಿ ಒಳಗೆ ಕಾಲಹರಣ ಮಾಡದೇನೆ 11 ಗಂಟೆಗೆ ಹೋದರೆ ಸಂಜೆ 6 ಗಂಟೆಗೆ ವಾಪಸ್ ಬರ್ತಾಯಿದ್ರು. ಒಂದು ದಿನ ತಪ್ಪಿಸ್ಕೊತಿದ್ರು. ಐ ಆಮ್ ಎ ಸ್ಟೂಡೆಂಟ್. ಯಾರು ಏನು ಹೇಳ್ತಾರೆ, ಯಾರು ಯಾವ 28 ವಯಸ್ಸು ನಿಮಗೆ ಅವಾಗ. ಇದು ಇಟ್ ಈಸ್ ಎ ಲರ್ನಿಂಗ್ ಪ್ಲೇಸ್ ಫಾರ್ ಮೀ ಆ್ಯಕ್ಚುಲಾಗಿ ಹೇಳಿದ್ರೆ. ಓಕೆ. ಒಬ್ಬೊಬ್ಬರ ಭಾಷಣನೂ ಕೇಳ್ತಾ ಇದ್ದೆ ನಾನು ಮುಂದೆ ಅಪೋಸಿಷನ್ ಲೀಡರ್ ಆಗ್ತೀನಿ, ಮಂತ್ರಿ ಆಗ್ತೀನಿ, ಪ್ರಾಮಾಣಿಕವಾಗಿ ಇಲ್ಲ. ಬಟ್ ಹಾಗಿದಾಗ ಅರಸು ಅವರು ಮತ್ತು ಇಂದಿರಾ ಗಾಂಧಿ ಅವರು ನಿಮ್ಮನ್ನು ಕರೀತಾರೆ ಕಾಂಗ್ರೆಸ್ಸಿಗೆ ಬನ್ನಿ. ಅದು ಮುಂದಕ್ಕೆ. ಆ ಹಂತದಲ್ಲಿ ಇಂದಿರಾ ಗಾಂಧಿ ರೋಲ್ ಇಲ್ಲ, ನೆಹರು ಅವ್ರದ್ದಿತ್ತು, ಸಂಜೀವ್ ರೆಡ್ಡಿ, ನಿಜಲಿಂಗಪ್ಪ. ಇಲ್ಲ, ಕರೆಕ್ಟಾಗಿ ಹೇಳಿದೆ. ಅದು ಈ ಸ್ಪೀಚ್ ಮಾಡಿದ ಮೇಲೆ, ಮೊದಲನೇ ಸ್ಪೀಚು ಕಾವೇರಿ ಮೇಲೆ, ಗೋಪಾಲ್ಗೌಡರು ಬಂದು ಕೈ ಹಿಡ್ಕೊಂಡ್ರು. ನಾನು ತಪ್ಪು ತಿಳ್ಕೊಂಡಿದ್ದೆ ನಿನ್ನ ಬಗ್ಗೆ, ನಮ್ಮನ್ನು ಕಣ್ಣು ತೆರೆಸ್ತೆ ನೀನು. ನಾವು ಬರೀ ಲ್ಯಾಂಡ್ ರಿಫಾರ್ಮ್ಸು, ಗೇಣಿದಾರರು, ಇದ್ರ ಬಗ್ಗೆನೇ ನಮ್ಮ ತಲೆ ಇತ್ತು ನಮಗೆ. ಈ ರಾಜ್ಯಕ್ಕೆ ಇಷ್ಟು ಅನ್ಯಾಯ ಆಗುತ್ತೆ ಅನ್ನೋದನ್ನು ಇಳಿಯಾಗಿ ಬಿಡಿಸಿ ಮಾತಾಡಿದೀಪ್ಪ, ನಿನಗೆ ದೇವರು ಒಳ್ಳೇದು ಮಾಡಲಿ. ಗೋಪಾಲ್ಗೌಡರು ಬಂದು ಕೈ ಹಿಡ್ಕೊಂಡು ಕುಲುಕಿ ಈ ಮಾತನ್ನು ಹೇಳಿದರು. ನಾನು ಹೇಳಿದೆ, ಯಾವುದೇ ವಿಷಯ ತಗೊಂಡ್ರು ಅಭ್ಯಾಸ ಮಾಡದೆ ಮಾತಾಡೋದಿಲ್ಲ ಸರ್. ನಾನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ, ನಾನೇನು ಎಕ್ಸ್ಪರ್ಟ್ ಅಲ್ಲ. ಬಾಳೆಕುಂದ್ರಿಯವರು ಎಲ್ಲ ಹೇಳಿ ನನಗೆ ಶಕ್ತಿ ತುಂಬಿದ್ದಾರೆ. ಅದರ ಮೇಲೆ ಆ ರೆಸಲ್ಯೂಷನ್ನ ಓಟ್ಗೆ ಹಾಕಬೇಕು. ನಿಜಲಿಂಗಪ್ಪನವರು ನನ್ನ ಹೆಸರೇ ಹೇಳಿಲ್ಲ, ಹೊಳೆ ನರಸೀಪುರದ ಗೌಡರು ಒಳ್ಳೆ ನಿರ್ಣಯ ತಂದಿದ್ದಾರೆ, ನಾನು ಇದನ್ನು ಮೆಚ್ಕೊಳ್ತೀನಿ. ಆದರೆ ಈ ನಿರ್ಣಯ ವೋಟ್ಗೆ ಹಾಕಬೇಡಿ, ನಾನು ಭರವಸೆ ಕೊಡ್ತಾ ಇದ್ದೇನೆ, ವಿತ್ಡ್ರಾ ಮಾಡೋಕ್ಕೆ ಹೇಳಿ ಸ್ಪೀಕರಿಗೆ ರಿಕ್ವೆಸ್ಟ್ ಮಾಡಿ. ಓಕೆ. ನಾನು ಒಂದು 8-10 ನಿಮಿಷ ಅಸರ್ಟ್ ಮಾಡಿದ್ದೀನಿ. ಆಗ ಶಿವಪ್ಪ ಇವರೆಲ್ಲ ಸೇರಿ, ಇಲ್ಲ ಹಠ ಮಾಡಿಬಿಡ, ಚೀಫ್ ಮಿನಿಸ್ಟ್ರು ಒಂದು ವಾಗ್ದಾನ ಮಾಡ್ತಾಯಿದ್ದಾರೆ, ಅದನ್ನು ನಂಬೋಣ, ನೀನು ವಿತ್ಡ್ರಾ ಮಾಡ್ಕೊಂಡು. ಓಟ್ಗೆ ಹಾಕಲಿಲ್ಲ. 1964 2 years ಒಂದು ನಿರ್ಣಯ ಮಾಡಲಿಲ್ಲ.
ಕೊಟ್ಟಿದ್ದ ಮಾತು ಉಳಿಸ್ಕೊಳ್ಳಿಲ್ಲ. ಅವತ್ತೊಂದು ಘಟನೆ ಬಂತು, ಅಲ್ಲೇ ಬರ್ಕೊಟ್ಟೆ ಸ್ಪೀಕರ್ಗೆ. ಆ ಕಡೆ SR ಪಾಟೀಲ್ ಅಂತ ಭಾಳ ಆನೆಸ್ಟ್ ದಿ ಕೋರ್ ತೀರೋದ್ರವರು. ಅವರು ನಿಜಲಿಂಗಪ್ಪದವ್ರಿಗೆ ಅವರು ಚೆನ್ನಾಗಿತ್ತಿಲ್ಲ. ಅವರು ಕೃಷ್ಣದ ಬಗ್ಗೆ ಇದು ಸೆಂಟ್ರಲ್ ಗೌರ್ಮೆಂಟು ನ್ಯಾಷನಲ್ ಪ್ರಾಜೆಕ್ಟಾಗಿ ತೀರ್ಮಾನ ಮಾಡಬೇಕು, ರಾಜ್ಯದಲ್ಲಿ ಆರ್ಥಿಕ ಪ್ರಗತಿ ಶಕ್ತಿ ಕಡಿಮೆ, ಹೌ ಶುಡ್ ರೆಕಮೆಂಡ್ ಟು ಟೇಕ್ ದಿಸ್ ಪ್ರಾಜೆಕ್ಟ್ ಎಸ್ ಎ ನ್ಯಾಷನಲ್ ಪ್ರಾಜೆಕ್ಟ್ ಬೈ ದಿ ಯೂನಿಯನ್ ಅವರ್ ರೆಸಲ್ಯೂಷನ್. ಓಕೆ, ನಾನೊಂದು ರೆಸಲ್ಯೂಷನ್ ಮಾಡಿದೆ, ಏಕೆಂದರೆ ಪ್ಲಾನಿಂಗ್ ಕಮಿಷನ್ ಅಪ್ರೂವಲ್ ಕೊಡಲೇ ಇಲ್ಲ, ಇವತ್ತವರೆಗೂ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ. ನಾವು ಸ್ಟೇಟ್ ರಿಸೋರ್ಸಸ್ಸಿಂದ ಈ ಕೆಲಸಗಳನ್ನು ಹಾರಂಗಿ, ಹೇಮಾವತಿ, ಕಬಿನಿ ಈಗೆಲ್ಲ ಲಿಸ್ಟ್ ಇದೆ. ಈ ಕೆಲಸಗಳನ್ನು ನಾವು ನಮ್ಮ ಸ್ವಂತ ರಿಸೋರ್ಸಸ್ಸಿಂದ ನಾವು ಈ ಕಾವೇರಿ ಬೇಸಿನ್ ಪ್ರಾಜೆಕ್ಟ್ಗೆಲ್ಲ ಮುಗಿಸ್ಬೇಕು, ನಮ್ಮ ನೀರನ್ನು ನಾವು ಹಿಡಿಬೇಕು, ಇಲ್ಲದೇ ನಾವು ಕಳ್ಕೊಳ್ತೀವಿ. 1924 ಅಗ್ರಿಮೆಂಟು 1974 ಮುಗೀತದೆ. ನಾನು ರೆಸಲ್ಯೂಷನ್ ಮೂವ್ ಮಾಡಿದ್ದು ಅಪೋಸಿಷನ್ ಲೀಡ್ರಾಗೆಲ್ಲ 64ರಲ್ಲಿ. ವೀರೇಂದ್ರ ಪಾಟೀಲರು ಈ ರೆಸಲ್ಯೂಷನ್ ಒಪ್ಪಕ್ಕಾಗೋದಿಲ್ಲ. ನೀರಾವರಿ ಮಂತ್ರಿ ನಿಜಲಿಂಗಪ್ಪ ಈ ರಿಪೀಟಬಿಲಿಟಿ ಪವರ್ ಕೊಟ್ಟಿದ್ದರು ವೀರೇಂದ್ರ ಪಾಟೀಲ್. ಆಗ ನೀವುಗಳು ನಮ್ಮ ಬಂದು ನಮ್ಮ ತಲೆ ಮೇಲೆ ಕೂತ್ಕೊಂಡಿದ್ದೀರಿ ಈಗ ಅಂತ ನಾನು ಸ್ವಲ್ಪ ಲ್ಯಾಂಗ್ವೇಜು ಹಾರ್ಶ್ ಇತ್ತು. ನೀವು ಬಂದು ಇವತ್ತು ನಮ್ಮ ತಲೆ ಮೇಲೆ ಕೂತ್ಕೊಳ್ಳೋಕೆ ಬಂದಿದ್ದೀರಿ. ಕಂಟಿ ದೊಡ್ಡ ಮನುಷ್ಯ ಎದ್ದು ನಿಂತು, ಗೌಡ್ರೆ ನಾನು ನಿಜಲಿಂಗಪ್ಪನವ್ರು ಒಪ್ಪಿಸ್ತೀನಿ, ಸ್ಪೀಕರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಹೌಸ್ ಅಡ್ಜನ್ ಮಾಡಿ. ಆ್ಯಕ್ಚುಲಾಗಿ ನೆನೆಸ್ಕೊಳ್ತೀನಿ ಅವರು. ನಿಜಲಿಂಗಪ್ಪನವ್ರ ಹತ್ರ ಮಾತಾಡಿದ್ದಾರೆ. ದೇವೇಗೌಡರದು ಈ ನಿರ್ಣಯ ಬಂದಿದೆ, ಏನು ಮಾಡೋದು, ಅವರು ಹಠ ಹಿಡಿದಿದ್ದಾರೆ, ಕಷ್ಟ ಆಗುತ್ತೆ ನನಗೆ ಅಂತ ಹೇಳಿ. ಇಲ್ಲ ಒಪ್ಕೊಳ್ಳೋದಕ್ಕೆ ಏನು ಇದು ಮಾಡೋದು ಬೇಡ ಅಂತ ನಿಜಲಿಂಗಪ್ಪನವರಿಂದ ಹೇಳಿದರು. ಬೆಳಿಗ್ಗೆ ಬಾಳಗ್ರ ಮನೆ ಬ್ರೇಕ್ಫಾಸ್ಟಿಗೆ ನಾವೆಲ್ಲ ಯಶ್ವಪ್ಪ, ನಾವು, ವೆಂಕಟೇಗೌಡ, ಮುಕ್ಕಣ್ಣಪ್ಪ, ಹೀಗೆ ನಮ್ಮ ಕಡೆಯಿಂದ ಬೊಮ್ಮೇಗೌಡರು KR ಪೇಟೆ ನಮ್ಮದೊಂದು ಗುಂಪು, ಆ ಕಡೆಯಿಂದ ಕಾಂಗ್ರೆಸ್ಸಿಂದ MC ಬಸಪ್ಪ, ನಮ್ಮ ಇದು ಕೊನೆಯ ಬಾರ್ಡಲ್ಲಿ ಬರುತ್ತಿಲ್ಲ ಚಾಮರಾಜನಗರ, ಅಲ್ಲಿ ನಿಂತು ಗೆದ್ದಿದ್ದು. ಅವ್ರು 2 ಸಾರಿ MP ಅಲ್ಲ MLA ಆದರು. ಅವ್ರ ಕೈಲಿ ನಾನೊಂದು ರೆಸಲ್ಯೂಷನ್ ಮೂವ್ ಮಾಡಿಸ್ತೀನಿ, ಕ್ರೆಡಿಟ್ ಶುಡ್ ನಾಟ್ ಗೋ ಟು ದಿ ಅಪೋಸಿಷನ್ ಅಂತೇಳಿ ಇವರು ವೀರೇಂದ್ರ ಪಾಟೀಲ್ MC ಬಸಪ್ಪನ ಕೈಯಲ್ಲಿ ಒಂದು ರೆಸಲ್ಯೂಷನ್ ಮೂವ್ ಮಾಡಿ. ವೈಕುಂಠ ಬಾಳಗರು ಹೇಳಿದರು, ಐ ವಿಲ್ ನಾಟ್ ಟೇಕ್ ಇಟ್ ಇನ್ ಟು ಕನ್ಸಿಡರೇಷನ್, ಓನ್ಲಿ ಐ ವಿಲ್ ಪುಟ್ ಇಟ್ ಟು ವೋಟ್ ದಿ ಫಸ್ಟ್ ರೆಸಲ್ಯೂಷನ್ ಆಫ್ ದೇವೇಗೌಡ. ಇದು ಕಾಂಗ್ರೆಸ್ಸು ವಿರೋಧ ಪಕ್ಷದ ರಾಜಕೀಯ ಈ ಥರ ಆಗಬಾರ್ದು. ವೈಕುಂಠ ಬಾಳಗರು ಭಾಳ ಹಾರ್ಶ್ ಆಗಿ ಹೇಳಿ ಆ ರೆಸಲ್ಯೂಷನ್ ಅವಿರೋಧವಾಗಿ ಪಾಸ್ ಆಯಿತು. ಸೊ ನಿಮ್ಮ ರಾಜಕೀಯ ಇದಕ್ಕೆ ಅದೊಂದಿಷ್ಟು ಗಟ್ಟಿತನವನ್ನು ಕೊಡ್ತಾ ಹೋಗಿದ್ದು. ಅದು ಪೇಪರ್ಗಳಲ್ಲೆಲ್ಲ ವಿಧಾನಸಭಾ ಇತಿಹಾಸದಲ್ಲಿ ಒಬ್ಬ ವಿರೋಧಿ ಪಕ್ಷದ ಶಾಸಕ ಮೂವ್ ಮಾಡಿದಂಥ ಖಾಸಗಿ ನಿರ್ಣಯ ಅವಿರೋಧವಾಗಿ ಒಮ್ಮತ ಸೂಚಿಸಿದರು ಅಂತ ಹೇಳಿ ಕೆಲವರು ಎಡಿಟೋರಿಯಲ್ ಬರೆದ್ರಾಗ. ಬಟ್ ಇದನ್ನ ಯಾಕೆ ಒಪ್ಕೊಳ್ಳಿಲ್ಲ ನೀವು? ಮುಂದಿನ ದಿನಗಳಲ್ಲಿ ಬಂದಾಗ ಅರಸು ಅವರು ಮತ್ತು ಇಂದಿರಾ ಗಾಂಧಿ ಅವರು ನಿಮ್ಮನ್ನು ಕಾಂಗ್ರೆಸ್ಸಿಗೆ ಬನ್ನಿ ಅಂತ ಕರೆದಾಗ 2 ಸಂದರ್ಭ ಹೇಳಿದ್ದೀನಿ. ದೇವರಾಜ ಅರಸು ನನಗೂ ತುಂಬ ಆತ್ಮೀಯತೆ ಇತ್ತು. ಹೌದು. ಈ ಆಪರ್ಚುನಿಟಿ ಬಂದಾಗ ನಾನು ಕರ್ಕೊಂಡೋಗಿ ಕಬ್ಬನ್ ಪಾರ್ಕಲ್ಲಿ 2 ಗಂಟೆ ನೀನು ಬಹುಶಃ ಹಾಳು ಮಾಡ್ಕೊಳ್ತೀಯ,
ನನಗೆ 2ನೇ ಸ್ಥಾನ ಕೊಟ್ಟು ಮಂತ್ರಿ ಮಾಡ್ತೀನಿ ನಾನು, ನಿನಗೆ ಇರೋ ಕ್ಯಾಲಿಬರ್ ಎಲ್ಲ ಗೊತ್ತಿದೆ ನನಗೆ, ವಿರೋಧ ಪಕ್ಷದ ನಾಯಕನಾಗಿ ಏನು ಹೋರಾಟ ಮಾಡಿದೆ ಅದೆಲ್ಲ ನೋಡಿದೆ, ನನ್ನ ಮಾತಿಗೆ ಗೌರವ ಕೊಡು. ಸತ್ಯ ಹೇಳಬೇಕು ಅಂದರೆ ಅಣ್ಣ ತಮ್ಮ ಇದ್ದಂಗಿದೆ. ದೇವರಾಜ ಅರಸು ಅವರು ನೀವು ಕೊನೆಯಲ್ಲಿ ಒಂದು ಮಾತನ್ನು ಹೇಳಿದೆ, ನಾನೇನು ಸಂಜೀವ್ ರೆಡ್ಡಿ ನನಗೆ ಸೀಟ್ ತಪ್ಪಿಸಿದ್ರು ಗೊತ್ತು ನನಗೆ, ಆದರೆ ಅವರ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಿ ಅವರೇ ನಾಮಿನೇಷನ್ ಪೇಪರ್ಗೆ ಸೈನ್ ಮಾಡಿ 2 ದಿನ ಇದ್ದಂಗೆ ಆತ್ಮಸಾಕ್ಷಿ ಓಟು ಅಂತ ಹೇಳಿ ಅಫಿಷಿಯಲ್ ಕ್ಯಾಂಡಿಡೇಟ್ ಸೋಲಿಸಿ ಭಾಳ ಪ್ರೈಮ್ ಮಿನಿಸ್ಟ್ರು ಪ್ಲಸ್ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಇವತ್ತಿಂದ ಅಶಿಸ್ತು ಪ್ರಾರಂಭ ಆಗಿದೆ. ಇದು ಆ ವರ್ಡ್ ಉಪಯೋಗ ಮಾಡಿದ್ದು ಹೇಳ್ತೀನಿ. ಅಶಿಸ್ತಿನ ಬೀಜವನ್ನು ಬಿತ್ತಿದ್ದಾರೆ ಅರಸುಗಳೇ, ಮುಂದೆ ಮರವಾಗಿ ಬೆಳೀತಿದೆ. ಈ ದೇಶದ ರಾಜಕಾರಣ ಹಾಳಾಗಿ ಹೋಗುತ್ತೆ. ನಾನು ಸುಮ್ಮನೆ ಹಿಂಸೆ ಮಾಡಬೇಡಿ, ಬಿಟ್ಬಿಡಿ. ನೀವು ಹೇಳಿದಿರಿ ಅದೇ ಕಾರಣ ಕರ್ಕೊಂಬಂದು ಜನರಲ್ ಆಸ್ಪತ್ರೆ ಬಿಟ್ಟು ಹೊರಟೋದು. ಇಂದಿರಾ ಗಾಂಧಿ ಅವರು ನಿಮ್ಮ ಜೊತೆಗೆ ಮಾತನಾಡಿದ್ರಾ? ಈ ಮಾತನ್ನು ಹೇಳಿದೆ ದೇವರಾಜಗೆ, ಓಕೆ, ಪರಸ್ಪರ ಕೂತು ಮಾತು. ಆಮೇಲೆ ನಾನೇ ಅಪೋಸಿಷನ್ ಲೀಡರ್ ಅದನ್ನು, ಅದು ದೊಡ್ಡ ಹೋರಾಟ. ಬಟ್ ಅವರು ಕನ್ವಿನ್ಸ್ ಮಾಡಿದ್ರ ನಿಮ್ಮನ್ನು, ಇಂದಿರಾ ಗಾಂಧಿ ಅವರು? ಇಲ್ಲ, ದೇವರಾಜ ಅರಸು ಮಾಡಿದ್ರು. ಅವ್ರ ಮೂಲಕವಾಗಿ ಸೆಕೆಂಡ್ ಸ್ಟೇಜಿಗೆ ಬರ್ತೀನಿ. ಹಾಂ ಹಾಂ. ದೇವರಾಜ ಅರಸು ಫೇಲ್ ಆದರು ನಾನು ತಗೊಳ್ಳೋದಕ್ಕೆ. ಎರಡನೇದು ಯಾವಾಗ ಅಂದರೆ ದೇವರಾಜ ಅರಸು ಮತ್ತೊಂದು ಸ್ಪ್ಲಿಟ್ ಆಯ್ತಲ್ಲ, ಬ್ರಹ್ಮಾನಂದ ರೆಡ್ಡಿ ಕಾಂಗ್ರೆಸ್. ಆ ಸಂದರ್ಭದಲ್ಲಿ ದೇವರಾಜ ಅರಸು ಸರ್ಕಾರ ಹೋಗಿತ್ತು. ಇವರು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋ ತೀರ್ಮಾನ ಮಾಡಿದ್ರು. ಅವ್ರದ್ದೇ ರೆಕಗ್ನೈಸ್ಡ್ ಅಪೋಸಿಷನ್, ನಮ್ಮದಲ್ಲ. ಕಮಲಾಪತಿ ತ್ರಿಪಾಠಿ ಡೆಲ್ಲಿಯಿಂದ ಬಂದರು. ಅವರ ಬಲಗೈ ನಂಬಿಕಸ್ತ. ಅವರು ಚೀಫ್ ಮಿನಿಸ್ಟರ್ ಆಗಿ ಉತ್ತರ ಪ್ರದೇಶದಲ್ಲಿ ಆಡಳಿತ ನಡೆಸಿದ್ದಾರೆ. ಅನುಭವಿ ರಾಜಕಾರಣಿ, ನಂಬಿಕಸ್ತ ಅವರವರಿಗೆ. ಗುಂಡೂರಾಯರು ಕೆ ಮೂರ್ತಿ ಅವ್ರನ್ನ ರಿಸೀವ್ ಮಾಡಿದ್ದಾರೆ. BM ಪಾಟೀಲ್ರ ಮನೆ ಮೀಟಿಂಗ್ ನಡೀತು. ನಾನು ಮುಖ್ಯಮಂತ್ರಿ ಮಾಡೋದನ್ನು ಅನೌನ್ಸೇ ಮಾಡ್ತೇನೆ, ನಿಮ್ಮನ್ನು ನೀವು ಬರಬೇಕು. ಸಾಧ್ಯ ಆಗೋದಿಲ್ಲ ಅಂತ ಹೇಳಿದೆ. ಬೆಳಗ್ಗೆ BM ಪಾಟೀಲ್ ಏನು ಮಾಡಿದರು, ಮಧ್ಯಾಹ್ನಕ್ಕೆ ಇನ್ನೊಂದು ಸರಿ ಮೀಟ್ ಮಾಡೋಣ. ಅವ್ರ ಮನೆ ಜೋಳದ ರೊಟ್ಟಿ ಅದೆಲ್ಲ ಅಲ್ಲೇ ನಾನು ತಿಂದೆ. ಕೆ ಮೂರ್ತಿ ಮನೆಗೆ ಅವ್ರು ಊಟಕ್ಕೆ ಹೋದರು. ಮುಖ್ಯಮಂತ್ರಿ ಆಫರ್ ಕೊಟ್ಟಿದ್ದರು, ಬಂದರು. ಮತ್ತೆ ಈ ಮಧ್ಯದಲ್ಲಿ ಜತ್ತಿಯವರು, ನೀನು ಮೊದಲಿಂದ ಮೂರ್ಖ, ನೀನು ಯಾಕೆ ಹಿಂಗೆ ಮಾಡ್ತೀಯ, ಇಷ್ಟೆಲ್ಲ ಸಾಲ ಇದೆ, ನಿನ್ನ ಕೈಲಿ ತೀರ್ಸೋಕ್ಕಾಗೋದಿಲ್ಲ, ಯಾಕೆ ಈ ಥರ ಮಾಡ್ಕೊಳ್ತೀಯ, ನಿನ್ನ ಕಾಂಗ್ರೆಸ್ನ ಸೇರು, ನಿನ್ನ ತಾಪತ್ರಗಳೆಲ್ಲ ನೀನು ತೀರ್ಮಾನ ಮಾಡ್ತಾರೆ. ನಾನಿಲ್ಲ ಸರ್, ನನಗೆ ಆಗಲ್ಲ ಸರ್, ಈಗ ನಾನು ಕಾಂಗ್ರೆಸ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಸರ್. ಆಗ BM ಪಾಟೀಲನ್ನ ಹೇಳಿದ್ದೀನಪ್ಪ, ಅಲ್ಲಿ ಕ್ಷೇತ್ರದ ಅಭಿವೃದ್ಧಿ, ಮೆಡಿಕಲ್ ಕಾಲೇಜ್ ಇದೆಲ್ಲ ಮಾಡಬೇಕು, ಅದನ್ನು ಅವ್ರು ನಿನ್ನ ಬಿಟ್ಟು ಬರ್ತಾರೆ. ಸಂತೋಷ ಸರ್, ನಂದೇನು ಅಡ್ಡಿ ಇಲ್ಲ, ಹೋಗಿ ಮೆಡಿಕಲ್ ಕಾಲೇಜ್ ಎಲ್ಲ ಮಾಡಿಸಿ, ನನ್ನ ತಕರಾರಿಲ್ಲ. ಇವ್ರಿಗೇನು ಹೇಳಿದೆ ಅಂದರೆ, ನಾನು ಸೇರ್ತೀನಿ, ನಿಮಗೆ ಲಾಭ ಏನು? ನನಗೆ 15% ವೋಟ್ ಬಂದಿದೆ ನನ್ನ ಪಾರ್ಟಿ. ನನ್ನ ಹೆಂಡತಿ ವೋಟ್ ಮಾಡೋದಿಲ್ಲ, ನಾನೊಬ್ಬ ವೋಟ್ ಮಾಡ್ತೀನಿ. ಅವ್ರು ಮುಖ್ಯಮಂತ್ರಿ ಮಾಡೋದು ಸತ್ಯ. ಅವರ ಕಾರ್ಯಕ್ರಮಕ್ಕೆ ನಾನು ಮಾನ್ಯತೆ ಕೊಡಬೇಕೆ ಹೊರತಾಗಿ ನನ್ನ ಇಷ್ಟದಿಂದ ಹೋರಾಟದ ಕಾರ್ಯಕ್ರಮಗಳೇನಿದೆ ಕಷ್ಟ ನನಗೆ. ನನ್ನಿಂದ ಖಂಡಿತ ಪಂಡಿತರಿಗೆ ಉಪಯೋಗ ಆಗೋದಿಲ್ಲ ನಾನು ಬರೋದರಿಂದ.
ಕಾಂಗ್ರೆಸ್ಸಲ್ಲಿರೋ ಕೆಲವರು ಬೇಸರ ಮಾಡ್ಕೋಬೋದು. ಮೇಡಮ್ಗೆ ನನ್ನ ನಮಸ್ಕಾರ ತಿಳಿಸಿ. ನನ್ನ ಬಗ್ಗೆ ಇಟ್ಕೊಂಡಿರೋ ವಿಶ್ವಾಸಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ವಾಪಸ್ ಕಳಿಸ್ತೀನಿ. ಸೊ 2 ಇನ್ಸಿಡೆಂಟ್ಗಳು ಅವಾಗಾಗಿತ್ತು. 70 ವರ್ಷ ನಿಮ್ಮದು ರಾಜಕೀಯವಾಗಿ ನೀವು ಮಾಡ್ಕೊಂಡು ಬಂದಿರುವಂಥ ರಾಜಕೀಯ. 60 ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದೆ, ಎಲೆಕ್ಟೆಡ್ 38. ಟೋಟಲಿ 70 ವರ್ಷ ನಿಮ್ಮ ರಾಜಕೀಯದ ಬಂದಿರೋದು ನೀವು. ಅದರಲ್ಲಿ 6 ವರ್ಷ 4 ತಿಂಗಳು ಮಾತ್ರ ನೀವು ಅಧಿಕಾರದಲ್ಲಿ ಇದ್ದಿದ್ದು. ಸೊ ಯಾವತ್ತೂ ಕೂಡ ಸಾಕು ಅನಿಸ್ಲಿಲ್ವಾ? ಇಷ್ಟು ವರ್ಷ ರಾಜಕೀಯ ಮಾಡಿದೆ, ಅದರಲ್ಲಿ ಬರೀ 6 ವರ್ಷ 4 ತಿಂಗಳು ಮಾತ್ರ ಅಧಿಕಾರದಲ್ಲಿದ್ದೀನಿ, ರಾಜಕೀಯ ಸಾಕು ಅಂತ ಯಾವತ್ತೂ ಅನಿಸ್ಲಿಲ್ವಾ ದೇವೇಗೌಡರಿಗೆ? ಒಂದು ನಿಮಿಷ ಹೇಳೋದಾದರೆ, ನಾನು ಪ್ರಧಾನಮಂತ್ರಿ ಆಗ್ತೀನಿ, ಮುಖ್ಯಮಂತ್ರಿ ಆಗ್ತೀನಿ, ಇದೆಲ್ಲ 2 ಬಾರಿ ಸಚಿವರಾಗಿ ವಿರೋಧ ಪಕ್ಷದ ನಾಯಕನಾಗ್ತೀನಿ, ಹೀಗೆ ಮಂತ್ರಿ ಆಗ್ತೀನಿ, ಇದೆಲ್ಲ ನನ್ನ ಕನಸು ಮನಸ್ಸಲ್ಲೂ ಯೋಚನೆ ಮಾಡಿದನಲ್ಲ. ಆಯಾ ಸನ್ನಿವೇಶ, ಈಗ ಕಾಂಗ್ರೆಸ್ ವಸ್ತು ಪ್ರದರ್ಶನದಲ್ಲಿ ಒಂದು ಶೆಡ್ಡಲ್ಲಿ ಮೀಟಿಂಗ್ ಮಾಡ್ತಾಯಿದ್ರು. ಇದನ್ನು ಪೊಲೀಸು ಸೀಸ್ ಮಾಡಿದರು ಕಾಂಗ್ರೆಸ್ ಭವನ. ಯುವಜನತಾದು ಬಂದು ಗಲಾಟೆ ಮಾಡೋ ಸ್ಟೇಜ್ ಬಂದಾಗ, ನೀವು ಇಲ್ಲ ಅವರು ಇಲ್ಲ ಕೋರ್ಟಲ್ಲಿ ತೀರ್ಮಾನ ಮಾಡಲಿ ಅಂತೇಳಿ ಸೀಸ್ ಮಾಡಿದರು. ನೇಸರ್ಗಿ ಚೀಫ್ ಜಡ್ಜು ಸುಪ್ರೀಂ ಹೈಕೋರ್ಟಲ್ಲಿ ಅವರು ನಮ್ಮ ಪರವಾಗಿ ತೀರ್ಮಾನ ಮಾಡಿದ್ಮೇಲೆ ಬಿಲ್ಡಿಂಗ್ ನಮ್ಮ ವಶಕ್ಕೆ ಬಂದು, ಅಲ್ಲಿ ವೀರೇಂದ್ರ ಪಾಟೀಲರು 24 ಜನನೂ ಕರೆಸಿದರು. ಶಂಕರೇಗೌಡರು ಬಂದರು. ಒಂದು ಕಡೆಯಿಂದ ನೀವು ಕೇಳ್ಕೊಂಡು ಬನ್ನಿ ಅಂತೇಳಿ ಹಿಂದಿನ ದಿನ ಅವ್ರ ಮನೆಗೆ ಕರೆಸಿ, ಯಾರೂ ಒಪ್ಪಲ್ಲ, ನನ್ನ ಸ್ಥಿತಿ ಈ ಥರ ಇದೆ ಅಂತೇಳಿ ಅವ್ರ ನೋವನ್ನು ಹೇಳ್ಕೊಂಡ್ರು. ನಾನು ತಿರುಪ್ತಿಗೆ ಹೋಗೋ ನನ್ನ ಮಿಸ್ಸಸ್ಸು ನಾನು ವಾಪಸ್ ಬಂದಿದ್ದೆ. ನಾನು ಈ ಪಾರ್ಟಿ ಅಧ್ಯಕ್ಷ, ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಒಪ್ಪಿಸುವಂಥ ಶಕ್ತಿ ನನಗಿಲ್ಲ ಅಂತೇಳಿ ತುಂಬ ನೋವಿಂದ ಮಾತಾಡಿ, ನಾಳೆ ಮೀಟಿಂಗ್ ಕರೆದು ಎಲ್ಲರೂ ವಿಚಾರ ಮಾಡಿ ನಾನು ಇರ್ತೀನಿ ಅಂದೆ. ರಾಜಶೇಖರ ಮೂರ್ತಿ, ಬಾಪುಗೌಡ, ಮಾದೇಗೌಡ, ಈಗೆಲ್ಲ ಸೀನಿಯರ್ ಲೀಡರ್ಸ್ ಇದ್ದರು. ಆ ತಂಟೆ ಹೇಳಬಾರ್ದು ಅಂತ ಎಲ್ಲ. ದೇವರಾಜ ಸೋವತ್ತು ಇಂದಿರಾ ಗಾಂಧಿ ಗಾಳಿಲಿ ಎಲ್ಲ ತೂರೋದ್ರು ನಮ್ಮಲ್ಲಿ. ಅದರಿಂದ ಯಾರೂ ತಯಾರಿಲ್ಲ. ಕೊನೆಯಲ್ಲಿ ನಾನೇ ಮಾತಾಡಿದೆ. ಶಂಕರೇಗೌಡರದೇನೋ 159 ಟೋಟಲ್ ಸೋತಿದ್ದಾರೆ, ಕೌಂಟಿಂಗ್ ಹಾಕಿದಾರಂತೆ, ರೀಕೌಂಟಿಂಗ್ಗೆ. ಅವ್ರು ದೊಡ್ಡ ಭಾಷಣ ಮಾಡಿದರು, ನಾನು 100% ಗೆದ್ದಿದ್ದೀನಿ ಅಂತ. ಅವ್ರದ್ದು ತೀರ್ಮಾನ ಆದರೆ ಅವ್ರು ಬರೋವರೆಗೂ ನಾನು ಅಪೋಸಿಷನ್ ಲೀಡರ್ ಆಗಿರ್ತೀನಿ, ಅಲ್ಲಿವರೆಗೂ ಮಾತ್ರ ಅಷ್ಟೇ. ಅವ್ರು ಬಂದ ತಕ್ಷಣ ಶಂಕರೇಗೌಡರು ಮಾಡಿ. ಶಂಕರೇಗೌಡರು ಯಶೋಧರ್ಮ ಬಂದರು ಅಂತೇಳಿ ಆ ಟೀಮೇ ಹೊರಟೋಯ್ತು ಕಾಂಗ್ರೆಸ್. ಇದು ವಾಸ್ತವಾಂಶ. ನಾನು ಅಪೋಸಿಷನ್ ಲೀಡರ್ ಮಾಡಿದಾಗ ದೇವರಾಜು ಅಂದರೆ ನಾನು ಸ್ನೇಹಿತನಾಗಿದ್ನಲ್ಲ, ಬಿಡಿ ನೋಡೋಣ ಅಂತ ಸ್ವಲ್ಪ ಅಸಡ್ಡೆ ಮಾತಾಡಿದರು. ನಮ್ಮ ರಾಮ್ ಪ್ರಸಾದ್ ಅಂತ ಕನ್ನಡ ಪ್ರಭಾದಲ್ಲಿದ್ದರು. ನಾನು ಅವರು ಬಾಲ್ಯ ಸ್ನೇಹಿತರು. ಅವರು ಸೀದಾ ಬಂದರು ನನ್ನ ಹತ್ರ. ಕಾಂಗ್ರೆಸ್ ಆಫೀಸಲ್ಲಿ ಕೂತಿದ್ದೆ ನಾನು. ನಿಮ್ಮ ಬಗ್ಗೆ ತುಂಬ ವ್ಯಂಗ್ಯವಾಗಿ ಮಾತಾಡಿದರು ದೇವರಾಜರು. ಹೌದು, ಹಳೆಯ ಸ್ನೇಹ, ಅದರಿಂದ ಮಾತಾಡಿರಲಿ ಬಿಡಿ, ನೋಡೋಣ ಆಮೇಲೆ ಮುಂದಕ್ಕೆ. ರಂಗ ಅವರಿಗೆ ಗೊತ್ತಿದೆ, 24 ಜನದಲ್ಲಿ ನಾನು ಈ ರಾಮನಗರದ ಒಬ್ಬರು ಗೌಡ್ರು, ಅವರ ಹೆಸರು ಹೇಳ್ತೀನಿ, ಇಬ್ಬರೇ, ಬಾಕಿ ಎಲ್ಲ ರುಜು ಮಾಡೋದು, ಇಸ್ಪೀಟ್ ಆಡೋಕ್ಕೆ ಹೋಗೋದು. ರಾಜಶೇಖರ ಮೂರ್ತಿ ಬಂದು ಸೈನ್ ಹಾಕೋದು, ಮನೆಗೆ ಹೋಗೋದು. ಸೊ ಅನಿಸಿದೆಯಾ ನಿಮಗೆ ರಾಜಕೀಯ ಸಾಕು ಅಂತೇಳಿ? ಆ ಸಂದರ್ಭದಲ್ಲಿ ಆ ಹೋರಾಟ ಮುಂದೆ ರಂಗಾವರಿಗೆ ಗೊತ್ತಿದೆ, ದೇವರಾಜ ಅಂತ ಮುಖ್ಯಮಂತ್ರಿನೂ ಬರೋದಿಲ್ಲ, ದೇವೇಗೌಡನಂತ ಅಪೋಸಿಷನ್ ಲೀಡರ್, ದಟ್ ಈಸ್ ದಿ ಇಶ್ಯೂ. ನನಗೆ ಹೆಗ್ಡೆಯವರು,
ಮುಖ್ಯಮಂತ್ರಿ ಆಗಬೇಕು, ಕನಕಪುರದಲ್ಲಿ ನಿಲ್ಲಿಸಿದೆ, ಸಿಂಧಿಯಾನು ಸಹಕಾರ ಕೊಟ್ಟರು. ನಾನೇ 40 ದಿವಸ ಹೋರಾಟ ಮಾಡಿ ಗೆಲ್ಲಿಸಿದ್ವಿ. ಅದರಲ್ಲಿ ಆ ರಾಜಕೀಯಕ್ಕೆ ಹೋಗಲ್ಲ ನನಗೆ. ಇವತ್ತು ನನ್ನ ಜೊತೆ ಒಡನಾಡಿಯಾಗಿ ಬೆಳೆದವರು ಬಹುಶಃ ನನ್ನಿಂದ ಅವ್ರಿಗೇನು ಉಪಕಾರ ಆಗಿದೋ ಅಪಕಾರ ಆಗಿದೆಯೋ ಗೊತ್ತಿಲ್ಲ ನನಗೆ. ಈಗ ಸುಮಾರು ಒಂದು 20 ಜನರ ಮೇಲೆ ಕಾಂಗ್ರೆಸ್ಸಲ್ಲಿದ್ದಾರೆ, ನಾಯಕರುಗಳು ಆಗಿದ್ದಾರೆ, ಮಂತ್ರಿಗಳು ಆಗಿದ್ದಾರೆ, BJPಲೂ ಇದ್ದಾರೆ ನನ್ನ ಜೊತೆ ಬೆಳೆದು ನನ್ನ ಒಡನಾಡಿಗಳಾಗಿ. ಈ ಪಕ್ಷ ಉಳಿಸೋಕ್ಕೆ ಸಾಧ್ಯನಾ ಪ್ರಶ್ನೆ. ಈಗ ಇರೋದು 33 ಜನ, ಅದರಲ್ಲೂ ಒಂದು ಒಬ್ಬಿಬ್ಬರ ಬಗ್ಗೆ ಡಿಫ್ರೆನ್ಸ್ಗಳಿದೆ ಕುಮಾರಸ್ವಾಮಿಗೂ ಅವರು. ಐ ಆಮ್ ಕಮಿಂಗ್ ಟು ದಿ ಪಾಯಿಂಟ್. 1-2 ತಿಂಗಳು ಹಾಸಿಗೆ ಹಿಡಿದು ಮಲಗಿದ್ದೆ. ಅನಾರೋಗ್ಯ, ಹುಷಾರಿರಲಿಲ್ಲ. ಈಗ ಮಂಡಿ ನೋವು ಒಂದಿದೆ. ವಾಕ್ ಮಾಡ್ತೀನಿ ನನ್ನ ರೂಮ್ನಲ್ಲಿ, ಸ್ಟೆಪ್ಸ್ ಹತ್ತಕ್ಕಾಗೋದಿಲ್ಲ ಅಷ್ಟೆ. ನನ್ನ ಪಕ್ಷ ಉಳಿಸ್ಬೇಕು ಅನ್ನೋ ಹುಚ್ಚಿದ್ದೀನಿ. ಕರುಣಾನಿಧಿ 15 ವರ್ಷ ವೀಲ್ ಚೇರಲ್ಲೇ ರಾಜಕೀಯ ಮಾಡಿದ್ರು. ನನಗೊಂದು ಸ್ಫೂರ್ತಿ ಅದು. ಎಷ್ಟು ನಡೆಯೋಕ್ಕೆ ಸಾಧ್ಯವೋ ನಡೀತೀನಿ. ಕೊನೆಯ ಘಟ್ಟದಲ್ಲಿ ವೀಲ್ ಚೇರ್ ಯೂಸ್ ಮಾಡೋದಾದರೆ ಮಾಡ್ತೀನಿ. ಹೋರಾಟ ಮಾಡೋದು ಸತ್ಯ. ಸೊ ಅದನ್ನು ಮುಂದುವರ್ಸ್ಕೊಂಡೇ ಹೋಗ್ತೀರಿ. ಅಂದರೆ ಹೇಳಕ್ಕೆ ಬಯಸ್ತಾ ಇರೋದು ನನಗೆ ಯಾವತ್ತೂ ರಾಜಕೀಯ ಸಾಕಾಗಿಲ್ಲ ಅಂತ ನೀವು ಹೇಳಕ್ಕೆ ಬಯಸ್ತಾ ಇದ್ದೀರಿ. ಇಲ್ಲಿಲ್ಲ, ಈ ಪಕ್ಷನ ನಾಶ ಮಾಡಲೇಬೇಕು ಅಂತೇಳಿ ಪ್ರಯತ್ನ ಮಾಡೋದಂತ ನನ್ನ ಜೊತೆ ಇದ್ದ ಸಹಪಾಠಿಗಳು ಪ್ರಯತ್ನ ಮಾಡಿದ್ದಾರೆ. ಅವರು ಒಳ್ಳೊಳ್ಳೆ ಸ್ಥಾನದಲ್ಲೂ ಇದ್ದರು, ಮುಂದೆ ಬರ್ಬೋದು, ನನಗೆ ಗೊತ್ತಿಲ್ಲ. ಅವ್ರ ಮಾತನ್ನೆಲ್ಲ ಕೇಳ್ತೇನೆ, ಕೇಳಿದಾಗ ಮತ್ತಷ್ಟು ಹುಮ್ಮಸ್ಸು ಬರುತ್ತೆ ನನಗೆ. ಬಟ್ ಸಾಕು ಅಂತ ಅನಿಸಲ್ಲ ರಾಜಕೀಯ. ಇಲ್ಲ, ಈ ಪಕ್ಷ ಉಳಿಸ್ಬೇಕು. ಅಲ್ಲ, ದೇವೇಗೌಡರಿಗೆ ಅನೇಕ ಜನ ನಿಮ್ಮ ಒಂದು ರೀತಿ ವಿಶ್ವವಿದ್ಯಾಲಯ ಥರ ನೀವು ಬೆಳೆಸಿದ್ರಿ. ನಿಮ್ಮಲ್ಲಿ ಸ್ಟೂಡೆಂಟ್ಸ್ ಆಗಿ ಬಂದರು, ರಾಜಕೀಯದಲ್ಲಿ ಬೆಳೆದ್ರು, ಎಲ್ಲ ನಿಂತ್ಕೊಂಡ್ರು. ಎಲ್ಲರೂ ಕೂಡ ಬಂದವರು ನಿಮ್ಮನ್ನು ಬಿಟ್ಟು ಅವ್ರವ್ರದ್ದೇ ಆದಂಥ ಸ್ಥಾನವನ್ನು ತೊಗೊಂಡು ಹುಡ್ಕೊಂಡು ಹೋದರು. ಆಗಲೂ ಕೂಡ ದೇವೇಗೌಡರಿಗೆ ಯಾವತ್ತೂ ಕೂಡ ಯಾಕಪ್ಪ ಈ ಪಕ್ಷ ಕಟ್ಟಬೇಕು, ಯಾಕಪ್ಪ ಇವ್ರನ್ನೆಲ್ಲ ಬೆಳೆಸಬೇಕು, ನನ್ನ ಜೊತೆಗೆ ಇರಲ್ಲ ಅಂದಮೇಲೆ ಈ ಥರ ಯಾವತ್ತೂ ಮನೋಭಾವನೆ ಬಂದಿಲ್ವಾ ದೇವೇಗೌಡರು? ಕಾಂಗ್ರೆಸ್ ಬಿಲ್ಡಿಂಗ್ನ ತಗೊಂಡಾಗ ಆ್ಯಕ್ಚುಲ್ ಆಗಿ ಇಡೀ ರಾತ್ರಿಯೆಲ್ಲ ಸಾಮಾನೆಲ್ಲ ಇಳಿಸ್ತೆ ತೆಳಗಡೆಗೆ. ಬೆಳಿಗ್ಗೆ 6 ಗಂಟೆಗೆ ಡಾಕ್ಟರ್ ಪರಮೇಶ್ವರ್ ಮನೆಗೆ ಬೀಗ ಕಳಿಸ್ತೆ ಬೀದಕಾಯಿ. ಆಮೇಲೆ ಲಾರಿಗಳನ್ನ ಇಟ್ಕೊಂಡು ನಮ್ಮ ಹುಡುಗರು ಅಲ್ಲಿ ಇಲ್ಲಿ 3-4 ಕಡೆ ತುಂಬಿದ್ರಲ್ಲ. ಅವತ್ತು ನಾನು ಕಣ್ಣೀರು ಹಾಕಿದ್ದೀನಿ. ನನ್ನ ಲೈಫಲ್ಲಿ ಎಂಥ ಕಷ್ಟ ಕೊಟ್ಟಿದ್ದಾನೆ ದೇವರು ನನಗೆ. ನಾನು ದೈವ ನಂಬ್ತೀನಿ. ಇದರಲ್ಲಿ ಯಾರು ಏನು ಬೇಕಾದ್ರೂ ಪೂಜೆಗಳು ಮಾಡೋದು, ಶೃಂಗೇರಿಗೆ ಹೋಗೋದು, ಇದೆಲ್ಲ ಇದನ್ನು ನನಗೆ ಮೈಗೂಡಿಸ್ಕೊಂಡಿದ್ದೇನೆ. ಕಣ್ಣಲ್ಲಿ ನೀರು ಇಳಿತಾ ಇದೆ. ಟಿ ವಿಯವರು ಅದು ಎಲ್ಲರೂ ಪಬ್ಲಿಷ್ ಮಾಡಿದ್ದಾರೆ. ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡೋನು ಈ ಆಫೀಸೇ. ಎ ಜಿ ರಾಮಚಂದ್ರ ಜೊತೆ ಆಫೀಸ್ಗೆ ಹೋದೆ ನಾನು ಆ ಕಾಲದಲ್ಲಿ. ಆ ದಿನಗಳೆಲ್ಲ ನೆನೆಸ್ಕೊಂಡು ಕಣ್ಣಲ್ಲಿ ಸುರಿತಾ ಇದೆ. ಸ್ವಲ್ಪ ಟಿ ವಿವರೆಗೂ ಮನಸ್ಸು ನೊಂದಿದೆ. ಅದನ್ನು ಹೈಲೈಟ್ ಮಾಡಿದ್ರು. ಬೆಂಗಳೂರು ಕೆಲವರು ಸ್ನೇಹಿತರುಗಳು ನನ್ನಿಂದ ಏನೂ ಉಪಕಾರ ತಗೊಳ್ಳದಿರೋರು ನನ್ನ ಕರ್ಕೊಂಡು ಹೋದರು. KR ಪುರಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 18 ಲಕ್ಷ ರೂಪಾಯಿನ ಕೂಡಿಸಿದ್ರು. ಕೋರ್ಟಲ್ಲಿ ನಮ್ಮ ಮಾಜಿ
ಮುಖ್ಯ ನ್ಯಾಯಾಧೀಶ ವೆಂಕಟರಾಮ ಅಂತ ಅವ್ರ ಮಗಳು ಆ ಬೆಂಚಲ್ಲಿದ್ದು, ಏನು ರೀ ನಿಮಗೇನು ಇಷ್ಟು ಪ್ರಜ್ಞೆ ಇಲ್ವಾ, ನೀವು ಒಬ್ಬ ದೇಶದ ಪ್ರಧಾನಮಂತ್ರಿ ಆಗಿದ್ದಾನೆ, ಬೀದಿಲಿ ಕೂತಿದ್ದಾನೆ, ಒಂದು ಸೈಟ್ ಕೊಡಲಿಕ್ಕಾಗಲ್ಲ ನಿಮಗೆ, ಕಾರ್ಪೊರೇಷನ್ನು ಜಾಡಿಸಿದ್ದಾರೆ. ಅವತ್ತಲ್ಲಿ ಮೇಯರ್ ಆಗಿದ್ದ ಹೆಣ್ಮಗಳು, ಕುರುಬ್ರ ಹೆಣ್ಮಗಳು, ಆ ಅಮ್ಮ ಫೋನ್ ಮಾಡಿ, ನನ್ನ ಜೊತೆ ಇದ್ದರು ಅವರು, ಫೋನ್ ಮಾಡಿ ಇಂಥ ಒಂದು ಜಾಗ ಇದೆ, 5 ವರ್ಷಕ್ಕೆ ನನಗೆ ಪರ್ಮಿಷನ್ ಇದೆ, ನಾನು ಕ್ಲಿಯರ್ ಮಾಡಿಬಿಡ್ತೀನಿ, ಒಂದು ಅರ್ಜಿ ಕಳಿಸಿ. ಆ ಜಾಗ ಸಿಕ್ತು. ಅದು 15 ಅಡಿ ಹೋದರೂ ನೀರು ಬರುತ್ತೆ. ಒಂದು ಶೆಡ್ ಹಾಕೊಂಡು 1.5 ವರ್ಷ ಆ ಶೆಡ್ಡಲ್ಲೇ ಪಕ್ಷದ ಕಾರ್ಯಕ್ರಮ ಮಾಡಿದೆ. ಅದರಲ್ಲಿ ರೇವಣ್ಣನ ಪಾತ್ರ ಭಾಳ ದೊಡ್ಡದು, ಆ ಬಿಲ್ಡಿಂಗನ್ನ ಆ ಮಟ್ಟಕ್ಕೆ ತರೋದಕ್ಕೆ. ಕುಪೇಂದ್ರ ರೆಡ್ಡಿಯವರು ಕಾಂಕ್ರೀಟ್ ಮಿಕ್ಸ್ ಎಲ್ಲ ಅವರೇ ಕೊಟ್ಟಿದ್ದಾರೆ. ಅಷ್ಟು ಒಳ್ಳೆಯ ಬಿಲ್ಡಿಂಗು ಮಾಡಿದ್ದಾರೆ, ಕಚೇರಿಯ ಮಾಡಿ. 96 ವಿಚಾರಕ್ಕೆ ಹೋಗ್ತೀನಿ. 96ರಲ್ಲಿ ನೀವು ಇಳಿದ ತಕ್ಷಣವೇ ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ನಡೆದಂಥದ್ದೆಲ್ಲ ಗಲಾಟೆಗಳಿತ್ತಲ್ಲ, ಅದು ತುಂಬ ನೋವು ಮಾಡ್ತಾ ದೇವೇಗೌಡರಿಗೆ ಅಂತ. 100ಕ್ಕೆ 100% ನೋವಾಗಿದೆ. ಅಸತ್ಯ ಹೇಳಲ್ಲ. ಹೆಗ್ಡೆಯವರು ಬಾಗಲಕೋಟೆಯಲ್ಲಿ ಸೋತರು. ರಂಗಾವರಿಗೆ ಗೊತ್ತಿದೆ ಭಾಳ ವಿಷಯ. ಈ ಯಲಹಂಕದಲ್ಲಿ ಒಂದು ಬೈ ಎಲೆಕ್ಷನ್ ಆಯಿತು, ಡಿಪಾಸಿಟ್ ಹೋಯಿತು. ಹೆಗ್ಡೆಯವರೇ ಮುಖ್ಯಸ್ಥರಾಗಿ ಜನತಾದಳದಲ್ಲಿ. BJP ವರ್ಸಸ್ ಕಾಂಗ್ರೆಸ್, ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ, ದಂಬಾಲ್ ಬಿದ್ದು ಡಿಕ್ಲೇರ್ ಮಾಡಿಸಿದ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆದ್ದಿದೆ ಅಂತ. 230 ಓಟು 220. ಆ್ಯಕ್ಚುಲಾಗಿ BJP ಗೆದ್ದಿದೆ ಅಂತ ಮೊದಲು ತೀರ್ಮಾನಕ್ಕೆ ಬಂದಿದ್ರು. ಇದು ಮತ್ತೇನೇನೋ ಮಾಡಿದ್ರು, ಮಾಡ್ಕೊಂಡ್ರು. ಜನತಾದಳ 2000 ಚಿಲ್ಲರೆ ಓಡಿತು. ಆಗ ಹೆಗ್ಡೆಯವರಿಗೆ ಅರಿವಾಗಿದೆ, ಈ ಪಕ್ಷ ಕಟ್ಟಕ್ಕೆ ದೇವೇಗೌಡನ್ನೇ ನಾನು ಮುಂದಿಡಬೇಕು. ಮೊದಲನೇ ಮೀಟಿಂಗು ಅವ್ರ ಮಗಳ ಮನೆ ಆಯಿತು, 2ನೇ ಮಗಳ ಮನೆ. ಇದಕ್ಕೆ ಹೆಚ್ಚು ಮುತುವರ್ಜಿ ವಹಿಸಿದ್ರು ರವಿನಾರಾಯಣ್. ಅವ್ರ ಸಾಫ್ಟ್ವೇರ್ ಕಂಪನಿ ಇದೆ ಅವ್ರದ್ದು. ನನ್ನ ಬಗ್ಗೆ ನಾನು ಯಾವಾಗಲೂ ಲಕ್ಷ್ಮೀ ಟೆಂಪಲ್ಗೆ ಹೋಗ್ತಾ ಇದ್ದೆ, ಅಲ್ಲಿ ಪರಿಚಯ ಇದ್ದು. ಇದು ಹೆಗ್ಡೆಯವರ ನೋವನ್ನು ಅರ್ಥ ಮಾಡಿಕೊಂಡವರು, ನನಗೆ ನಿಮಗೂ ಒಳ್ಳೆಯದಾಗತ್ತೆ, ಹೆಗ್ಡೆಯವ್ರು ಕಟ್ಕೊಂಡು ನೀವು ಕೆಲಸ ಮಾಡಿದರೆ ಪಕ್ಷ ಪವರಿಗೆ ಬರುತ್ತೆ. ನಾನು ಯಾವುದೂ ಮುಚ್ಚುಮರೆ ಇಲ್ಲದೆ ಮಾತಾಡ್ತೀನಿ. ಒಬ್ಬರೇ ಕೂತಿದ್ದಾರೆ ಅವ್ರ ಮಗಳ ಮನೆ, ನಾನು ಹೋದೆ. ಇದನ್ನು ಫಿಕ್ಸ್ ಮಾಡಿದ್ರು ರವಿನಾರಾಯಣ್. ಹೆಗ್ಡೆಯವರು ಒಂದು 10 ನಿಮಿಷ ಮಾತಾಡಲಿಲ್ಲ, ಸುಮ್ಮನೆ ಕೂತಿದ್ರು ಅಷ್ಟೆ. ಅವ್ರ ಮಗಳು ಇನ್ನು ತಿಂಡಿ ಮಾಡ್ತಾಯಿದ್ರು. ಸ್ವಲ್ಪ ಕಣ್ಣು ತೇವಾಯ್ತು ಅವ್ರಿಗೆ. ನಾನೇ, ಯಾಕೆ ಸರ್ ಇಷ್ಟೊಂದು ಮನಸ್ಸು ಹಚ್ಕೊಂಡಿದ್ದೀರಿ, ಏನಾಗ್ಬೇಕು ಹೇಳಿ. ನಡೆದಿದ್ದನ್ನೆಲ್ಲ ಮರೆತು ಬಿಡು, ನೀನು ಮತ್ತೆ ಅಧ್ಯಕ್ಷನಾಗ, ಈ ಪಕ್ಷ ಕಟ್ಟಕ್ಕೆ ಯಾರ ಕೈಲಿ ಆಗಲ್ಲ. ಬೇಡ ಸರ್, ಭಾಳ ಜನ ಇದಕ್ಕೆ ವಿರೋಧ ಮಾಡ್ತಾರೆ, ಆಭಾಸ ಆಗಬಾರ್ದು, ಬೇಡ, ನೀವೆಲ್ಲಿ ಕರೆದ್ರೆ ಬರ್ತೀನಿ ನಾನು. ಇಷ್ಟೇ ಅವತ್ತು ನಡೆದಿದ್ದ ಮಾತು. ಡೆಲ್ಲಿಲಿ ನನ್ನ ಮನೆಯೊಳಗಿದ್ದಾಗ ಅವ್ರ ಕಾರಲ್ಲೇ ಬಂದರು. ಅವ್ರ ಡ್ರೈವರ್ ಓಡಿ ಬಂದು, ಸಾಯರು ಬಂದವರು. ಹೋದೆ, ಕೂತ್ಕೋ ಇಲ್ಲಿ. ಬೊಮ್ಮಾಯಿ ಮನೆಗೆ ಕರ್ಕೊಂಡ್ರು. ಬೊಮ್ಮಾಯಿ, ನಾನು ಮುಖ್ಯಮಂತ್ರಿ ಆದೆ,
ನೀನು ಮುಖ್ಯಮಂತ್ರಿ ಆಗಿದ್ದಿ, ಸಾಕು ಈಗ ಈ ಗೌಡರು ಒಂದು ಸಾರಿ ಮುಖ್ಯಮಂತ್ರಿ ಮಾಡಿ ನಮ್ಮ ದೋಷ ಕಳ್ಕೊಳ್ಳೋಣ. ಆಗ ಬೊಂಬೆ ಇದನ್ನು ಹೇಗೆ ಸಾಧ್ಯ ಆಗುತ್ತೆ? ಅವರು ನಮ್ಮ ಪಕ್ಷದ ಅಧ್ಯಕ್ಷರು, ಅದ್ಯಾಕೆ ಸಾಧ್ಯ ಆಗುತ್ತೆ? ಹಾಗೆಲ್ಲ ಮಾಡಲಿಕ್ಕಾಗೋದಿಲ್ಲ. ಬೆಂಗಳೂರಲ್ಲಿ ಹೋಗಿ ಎಲ್ಲ ಮುಖಂಡಗಳು ಕೂರಿಸಿ ತೀರ್ಮಾನ ಮಾಡಬೇಕು. ಅದು ಬೆಳಿಗ್ಗೆ ಎಲ್ಲ ಪತ್ರಿಕೆ ಹೊಡೆದಿದ್ದಾರೆ. ನಾನೇನು ಕೇಳಲಿಲ್ಲ, ಅಧ್ಯಕ್ಷ ಮಾಡಿ. ಅವ್ರ ಪಾಪ ಮನಸ್ಸಿನಲ್ಲಿ ತಾವು ಹಿಂದಿನ ಘಟನೆಗಳನ್ನು ನೆನೆಸ್ಕೊಂಡು ಒಂದು ಸಾರಿ ದೇವೇಗೌಡ ನಾವು ಮುಖ್ಯಮಂತ್ರಿ ಮಾಡೋಣ ಅಂದರು. ಇವನು ಕೊಟ್ಟದ ಆನ್ಸರ್ ಅಂದರೆ ಹಾಗಾಗೋದಿಲ್ಲ, ಆಗೋದೇ ಇಲ್ಲ ಅಂತ ಬೊಮ್ಮಾಯಿ ಅವರು ಹೇಳಿದ್ದು. ಆಗ ಹೆಗ್ಡೆಯವರು ನಾನು ಕರ್ಕೊಂಬಂದು ನಮ್ಮ ಮನೆ ಹತ್ರ ಬಿಟ್ಟರು, ಹೊರಟೋದ್ರು. ಸೊ ಅದು ಬಹಳ ತುಂಬ ನೋವಾಗಿದ್ದು ನಿಮಗೆ ವಿಚಾರ. ನ್ಯಾಚುರಲಿ. ಎಸ್, ಎಕ್ಸಾಕ್ಟ್ಲಿ. ಪ್ರಧಾನಿ ಆಗುವಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿನ ಅಥವಾ ಅದು ಆಕಸ್ಮಿಕ ಅಂತ ಹೇಳಬೇಕಂತ ಅನ್ಸುತ್ತೆ? ಅನಿರೀಕ್ಷಿತ. ಕಮ್ಯುನಿಸ್ಟ್ ಪಕ್ಷವನ್ನು ನೀವು ತುಂಬ ಹೇಳ್ತೀರಾ, ಕಮ್ಯುನಿಸ್ಟರಿಂದನೇ ನಾನು ಪ್ರಧಾನಿ ಆಗಿದ್ದು ಅಂತ ಹೇಳಿ ಪದೇ ಪದೇ ಆ ಮಾತನ್ನು ಇಲ್ಲಿ ಬಳಸ್ತೀರಾ. ಅವ್ರದ್ದು ಸೆಷನ್ ಆಯಿತು, ವರ್ಷಕ್ಕೊಂದು ಸರಿನೂ 2 ವರ್ಷಕ್ಕೊಂದು ಸರಿ ಅವ್ರದ್ದು ನ್ಯಾಷನಲ್ ಲೆವೆಲ್ ಕನ್ವೆನ್ಷನ್ ನಡೀತದೆ, ಬೆಂಗಳೂರಲ್ಲಿ ಮಾಡಿದರು. ಸೂರ್ಯನಾರಾಯಣ ರಾವ್ ಅಂತ ಹೇಳಿ ಅರ್ಕಲ್ಗೂಡರು, ಅವರು ಪಾಲಿಟ್ ಬ್ಯೂರೋ ಮೆಂಬರ್ ಆಗಿದ್ದರು. ನನ್ನ ಕಡೆ ಬಂದು ಒಂದು ದಿನದ ಎಕ್ಸ್ಪೆಂಡಿಚರ್ ನೀವು ವಹಿಸ್ಕೋಬೇಕು, ಮಾಡಿಕೊಡ್ತೀನಿ ಹೋಗಿ, ಅದು ಏನು ದೊಡ್ಡ ವಿಷಯ ಅಲ್ಲ, ನನಗೆ ನಮ್ಮ ಪ್ರೋಟೋಕಾಲ್ ಆಫೀಸರ್ನೇ ಬಿಡ್ತೀನಿ. ಚೀಫ್ ಮಿನಿಸ್ಟ್ರು ವೆಸ್ಟ್ ಬೆಂಗಾಲ್ ಬಂದಿದ್ದಾರೆ, ಹರ್ಕಿಶನ್ ಸಿಂಗ್ ಸುರ್ಜಿತು ಇವಾಗ ಸೆಕ್ರೆಟರಿ ಜನರಲ್, ಅವರಿಬ್ಬರು ಅಣ್ಣ ತಮ್ಮದಿರಿದ್ದಂಗಿದ್ರು. ಅವರು ನಾವು ಒಂದು ಸಾರಿ ಅಲ್ಲೇ ಭೇಟಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾನು ಅವರಿಗೆ ತುಂಬ ಗೌರವ ಕೊಟ್ಟು ಆ ವ್ಯವಸ್ಥೆ ಮಾಡೋದ್ರಲ್ಲಿ ನಾನು ಹಿಂದೆ ಬೀಳಲಿಲ್ಲ, ಕಳಿಸ್ಕೊಟ್ಟು. ದಟ್ ಇಸ್ ದಿ ಫಸ್ಟ್ ಮೀಟಿಂಗ್. ಸೊ ಅದು ಪ್ರಧಾನಿ ಆಗೋದಕ್ಕಿದ್ದಂಥ ಮೊದಲ ಸಭೆ? ನಾನು ಸಿ ಎಮ್ ಆಗಿದ್ದಾಗ. ಅಲ್ಲ, ನೀವು ಸಿ ಎಮ್ ಆಗಿದ್ರಿ, ಆಗ ಪ್ರಧಾನಿ ಆಗೋಕ್ಕೆ ಬಂದಿದ್ದು ಮೊದಲನೇ ಸಭೆ? ಮೊದಲನೇ. ಓಕೆ, ನಿಮಗೆ ಆಫರ್ ಇಟ್ಟಿದ್ದ ಅದು? ಅದು ಯಾವಾಗಾಯಿತು ಅಂದರೆ, ಕಾಂಗ್ರೆಸ್ ಹೈಕಮಾಂಡ್ ಮೇ 13 ಡೇಟ್ ಹೇಳ್ತಿಲ್ಲ, ಒಂದು ರೆಸಲ್ಯೂಷನ್ ಮಾಡಿದರು, BJP ಕಾಂಗ್ರೆಸ್ ಏತರ ಪಕ್ಷಗಳು ಒಟ್ಟುಗೂಡಿದರೆ ನಾನು ಔಟ್ಸೈಡಿಂದ ಬೆಂಬಲ ಕೊಡೋದು ತೀರ್ಮಾನ ಮಾಡಿದರು. ಅವ್ರ ಪಕ್ಷ ತೀರ್ಮಾನ, ನಾನು ನರಸಿಂಹರಾವ್ದಲ್ಲ, ಅದನ್ನು ಡಿಕ್ಲೇರ್ ಮಾಡಿದರು. ಆಗ 13 ದಿನ ಆದಮೇಲೆ ಇದೇನು ಸರ್ಕಾರ ಹೋಯಿತು, ಅದಕ್ಕೆ ಲೀಡ್ ತಗೊಂಡು ಮಾಡಿದ್ದು ಕಮ್ಯುನಿಸ್ಟ್. ಭಾಳ ಹೆಚ್ಚು ಮುಂದೆ ಹೋದರು. ಸೊ ಅದಕ್ಕೆ ಪದೇ ಪದೇ ನೀವು ಕಮ್ಯುನಿಸ್ಟರಿಂದ ನಾನು ಪ್ರಧಾನಿ ಆದೆ ಅನ್ನೋ ಮಾತನ್ನು ಹೇಳ್ತೀರಾ? ಹೌದು. ಬಟ್ ಆದರೆ ಕಾಂಗ್ರೆಸ್ನವ್ರು ನಿಮ್ಮನ್ನು ಕೆಳಗಿಳಿಸಿದಾರಲ್ಲ, ಅದಕ್ಕೆ ತುಂಬ ಬೇಸರ ಇನ್ನೂ ಇದೆಯಾ ನಿಮಗೆ? ಇಲ್ಲ. ಇಲ್ವಾ? ಖಂಡಿತ ಇಲ್ಲ. ಯಾಕೆ ಅಂತ ಕೇಳಿ, ನಾನು ಆ ಸ್ಥಾನದಲ್ಲಿ ಕೂತ್ಕೊಳ್ಳೋವಾಗಲೇ ಜ್ಯೋತಿ ಬಸು ಅವ್ರಿಗೆ ಹೇಳಿದೆ, ನನ್ನ ರಾಜಕೀಯ ಮುಂದೆ ಕೊಲೆಯಾಗತ್ತೆ ಸರ್, ನೀವೊಂದು ಚಾಲೆಂಜ್ ಕೊಟ್ಟರೆ ಅದರ ಮೇಲೆ ನಾನು ಒಪ್ಕೊಂಡಿದ್ದೀನಿ. VP ಸಿಂಗ್ 13 ತಿಂಗಳಿಗೆ ಹೋದರು, ಚಂದ್ರಶೇಖರ್ 5 ತಿಂಗಳಿಗೆ ಹೋದರು, ಚರಣ್ ಸಿಂಗು 1 ತಿಂಗಳೇ ಇರಲಿಲ್ಲ. ಆಮೇಲೆ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡಿ ಎಲೆಕ್ಷನ್ ಮಾಡು ಅಂತ ಹೇಳಿದರು. ಇದೆಲ್ಲ ಗೊತ್ತಿದೆ ನನಗೆ, ಮುಂದೇನಾಗುತ್ತೆ ಅನ್ನೋದು ಗೊತ್ತಿದೆ ನನಗೆ. ಯಾಕೆ ಈ ಥರ ನನ್ನ ಮೇಲೆ ಮಾಡಿದರು? ವಾಜಪೇಯಿ ವಿರುದ್ಧ ನಿಲ್ಲೋದಕ್ಕೆ ಯಾರೂ ತಯಾರಿಲ್ಲದೆ ನಾನು ನಿಲ್ಲೋಕ್ಕೆ ತಯಾರಾಗಿದ್ದೆ. ನಮ್ಮ ಪಾರ್ಟಿ ಈ ಥರ ಆಗಿದೆ, 2 ಭಾಗ ಆಗಿದೆ. 18 ವರ್ಷ ನಾನು ಮುಖ್ಯಮಂತ್ರಿಯಾಗಿ ಹೊಡಿಬೇಕಲ್ಲ ಪಾರ್ಟಿನ ಅಂತೇಳಿ ನಿನ್ನನ್ನು ಗುರುತಿಸಿದ್ದೀನಿ. ನಾನು 18 ತಿಂಗಳಿರೋದು, ನನ್ನ ಹೆಂಡತಿಗೆ ಫೋನ್ ಮಾಡಿದೆ,
ಬಿಲ್ಕುಲ್ ಒಪ್ಕೋಬೇಡಿ ಅಂತ ಅಳ್ತಾ ಹೇಳಿದರು. ಆದರೆ ಕೊನೆಗೆ ಈ ರಾಷ್ಟ್ರದಲ್ಲಿ ವಾಜಪೇಯಿ ವಿರುದ್ಧ ನಿಲ್ಲುವಂಥ ಗಂಡೇ ಇಲ್ಲ ಅನ್ನೋದು ವ್ಯಕ್ತ ಆಗತ್ತೆ. ಇಲ್ಲೇನು ಕರ್ನಾಟಕದಲ್ಲಿ ವಿರೋಧ ಪಕ್ಷ ನಾಯಕನಾಗಕ್ಕೆ ಒಪ್ಕೊಂಡು ಸೇಮ್ ಡಿಶ್ ಅಲ್ಲಿ ತಗೊಂಡಿದ್ದು. ನಾನು ಹೇಳಿದೆ ಹಾಗೆ ಮಾತಾಡಬಾರ್ದು, ಅವ್ರನ್ನ ಎದುರ್ಸೋಕ್ಕಾಗೋದಿಲ್ಲ ಅನ್ನೋದ್ರ ಬಗ್ಗೆ ನೀವು ಮಾತಾಡೋದಾದರೆ ನಾನು ಜವಾಬ್ದಾರಿ ತಗೋತೀನಿ. ಆ ಹಠಕ್ಕೆ ಬಿದ್ದು ಹೋಗಿದ್ದು. ಇಳಿಸಿದ್ರ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಬೇಸರ ಇಲ್ಲ ನಿಮಗೆ? ನೋವು ಇಲ್ಲ? ನೀವು ಒಂದು ಮಾತು ಕೂಡ ಹೇಳ್ತಾರೆ, ನೀವು ಕಾಂಗ್ರೆಸ್ಸನ್ನು ಮ್ಯಾನೇಜ್ ಮಾಡಿದ್ದಿದ್ರೆ ಇನ್ನೂ ಪ್ರಧಾನಿಯಾಗಿ ಮುಂದುವರಿತಾ ಇದ್ರು ದೇವೇಗೌಡರು ಅವಾಗ ಅಂತ ಹೇಳಿ. ವಾಸ್ತವಾಂಶ ಅಲ್ಲ ಅಲ್ವಾ? ಜೋಗಿಂದರ್ ಸಿಂಗು ಸಿಂಧ್ಯಾ ಹೇಳಿದರು ಅಂತ ಹೇಳಿ CBI ಡೈರೆಕ್ಟರ್ ಮಾಡಿದೆ. ಹೌದು, ಬೋಫರ್ಸ್ ಹಗರಣ ವಿಚಾರ. ಇಂದಿರಾ ಗಾಂಧಿಯವರು ಸತ್ತಾಗ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆ ಪೀರಿಯಡಲ್ಲಿ 16,000 ಜನ ಈ ಸಿಖ್ ಸಮಾಜದವ್ರನ್ನ ಕೊಂದರು. ಅದು ಜೋಗಿಂದರ್ ಸಿಂಗ್ ಹೊಟ್ಟೆ ಒಳಗೆ ಏನಿತ್ತು ಗೊತ್ತಿಲ್ಲ ನನಗೆ. ಸಿಂಧ್ಯಾ ಅವನು ನೋಡಿತಿಲ್ಲ ನಾನು, ನನಗೂ ಜೋಗಿಂದರ್ ಸಿಂಗ್ ಎಂದೂ ಭೇಟಿ ಮಾಡ್ದೇನೆ ಇಲ್ಲ. ನನ್ನ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಸಿಂಧ್ಯಾ, ಅವ್ರು ಬಂದು ಕೂತೇ ಬಿಟ್ರಲ್ಲಿ. ಅವ್ರು ಮಾಡಬೇಕು ಅಂತ ಆಗಷ್ಟೇ ಜೋಗಿಂದರ್ ಸಿಂಗ್ ಅವರು ವಿದೇಶದಿಂದ ಬಂದು ಇಳಿದಿದ್ದು. ನನ್ನ ಹತ್ರ ಎಲ್ಲ ಬಫರ್ಸ್ ಹಗರಣ ಡಾಕ್ಯುಮೆಂಟ್ಸ್ ತಂದಿದ್ದೀನಿ ಅಂತ ನಿಲ್ತಾರೆ ಅವಾಗ ಅವರು. ಇಲ್ಲ, ಈಗ ಹೋಗಿ ತಗೊಂಡೇ ಬಂದ. ಅದೇ ಸ್ಟೇಟ್ಮೆಂಟೇ ಕೊಡ್ತಾರೆ ಅವರು ಅದನ್ನು. ಏರ್ಪೋರ್ಟಲ್ಲೇ ಸ್ಟೇಟ್ಮೆಂಟ್ ಕೊಟ್ಟು. ಸೊ ಅದೇ ನಿಮಗೆ ಬಹುದೊಡ್ಡ ಕಂಟಕ ಆಗಿದ್ದಲ್ಲಿ. ಅದೆಲ್ಲ ಶುರು ಆಯಿತು. ಸೊ ಕಾಂಗ್ರೆಸ್ನವ್ರು ನಿಮ್ಮನ್ನು ಇಳಿಸೋಕ್ಕೆ ಶುರು ಮಾಡಿದ್ದೆ ಆ ವಿಚಾರದಲ್ಲಿ. ಅದು ಒಂದೇ ಅಲ್ಲ, ಓಕೆ, ಸೀತಾರಾಮ್ ಕೇಸರಿ ವಾದ ಏನು, ಇಷ್ಟೆಲ್ಲ ನಿರ್ಣಯ ಮಾಡಿದ್ದಾರೆ, ಕಾಂಗ್ರೆಸ್ಸನ್ನು ವಿಶ್ವಾಸ ತಗೊಳ್ಳಿಲ್ಲ ಅಂತ ಒಂದನೇ, ನಮ್ಮನ್ನು ಲೆಕ್ಕಕ್ಕೆ ಇಟ್ಕೊಳ್ಳಿಲ್ಲ. ಇದರಲ್ಲಿ ಬೇರೆ ಬೇರೆ ಪಾತ್ರ ಇದೆ, ನಾನು ಇನ್ಕ್ಲೂಡಿಂಗ್ ಹೆಗ್ಡೆ, ಇನ್ಕ್ಲೂಡಿಂಗ್ ಬೊಮ್ಮಾಯಿ. ಅವರು ನೀವು ಇಳಿಯೋಕ್ಕೂ ಕಾರಣ ಆಗಿದ್ದ? ಹೌದು, ಬೊಮ್ಮಾಯಿ ಅವರು ಮತ್ತು ಹೆಗ್ಡೆ ಅವರು ಅವರಿಬ್ಬರು ಒಟ್ಟು ಸೇರಿ ಲಲ್ಲು ಪ್ರಸಾದನ ಕರೆಸಿದ್ರು. ಈ ನಾರ್ತ್ ಕೇಂದ್ರದಲ್ಲಿ ಒಬ್ಬ ಭಟ್ ಅಂತ ಹೇಳಿ VP ಸಿಂಗ್ ಕಾಲದಲ್ಲಿ ಇದು ಸಾಲಿಸಿಟರ್ ಜನರಲ್ ಮಾಡಿದರು. ಬೊಮ್ಮಾಯಿ ಹಠ ಹಿಡಿದು ಅವ್ರನ್ನ ಮುಂದುವರಿಸ್ತು. ಅಂದರೆ ನಿಮ್ಮನ್ನು ಬೇರೆದವ್ರು ಯಾರು ಇಳಿಸಿಲ್ಲ, ಇಲ್ಲಿರೋರೇ. ಕಮಿಂಗ್ ಟು ದಿ ಪಾಯಿಂಟ್ ಹೇಳಿಬಿಡ್ತೀನಿ. ಓಕೆ, ಇಷ್ಟು ಜನ ಡ್ರಿಂಕ್ಸ್ ಮಾಡ್ಕೊಂಡು ಕೂತ್ಕೊಂಡ್ರು. ಹೆಗಡೆ ತೆಗೆದದ್ದು ಯಾರು ಅನ್ನೋದ್ರ ಬಗ್ಗೆ ಬೊಮ್ಮಾಯಿ ತೀರೋಗಿದ್ದಾನೆ, ಲಲ್ಲು ಪ್ರಸಾದ್ ಇಂಟರ್ವ್ಯೂ ಮಾಡ್ಬೋದು, ನಾನು ಮಾಡಿಕೊಡೋದು ಅಂತ ಹೇಳಿದೆ. ಬೇಕಾದಷ್ಟು ಹೆಗ್ಡೆಯವರು ನನಗೂ ಸಂಘರ್ಷಗಳಾಗಿದೆ, ನಾನು ತಡ್ಕತ್ತೀನಿ, ಅವ್ರು ಏನೇ ಮಾತಾಡಿದ್ರು ಟಚ್ ಮಾಡಬಾರ್ದು. ಇಲ್ಲೇನಾಯಿತು, ಈ ಭಟ್ಟು ಸಾಲಿಸಿಟರ್ ಜನರಲ್ ಆಗಿದ್ದಲ್ಲ, ಈ ಕುಡಿಯುವಾಗ ಪ್ರೈಮ್ ಮಿನಿಸ್ಟರ್ ಮನಸ್ಸು ಮಾಡಿದರೆ ಇದು ಅರ್ಧ ಗಂಟೆ ಸಾಲ್ವ್ ಮಾಡ್ಬೋದು. ಲಲ್ಲು ಪ್ರಸಾದ್ ಖಾಲಿ ಪೆಟ್ಟಾಗಿತ್ತು, 12:30 ಗಂಟೆ ರಾತ್ರಿ ಮನೆಗೆ ಬಂದಿತ್ತು. 7 hours ಬಂದು ಕಾಲ ಎರಡು ಹಿಡ್ಕೊಂಡು, ನಿನ್ನ ಕೈ ಸಾಧ್ಯ ಇದೆ ನಾನು ಉಳಿಸ್ಬೋದು. ಬೆಳಗ್ಗೆ 9 ಗಂಟೆಗೆ ಅಶೋಕ್ ದೇಸಾಯಿ, ಅಟಾರ್ನಿ ಜನರಲ್, ಲಾ ಸೆಕ್ರೆಟರಿ ಎಲ್ಲರನ್ನೂ ಕರೆಸ್ತೀನಿ, ದಯಮಾಡಿ 9 ಗಂಟೆಗೆ ಬನ್ನಿ, ಈಗಲೇ ನಾನು ಇನ್ನೂ ನಿರ್ಣಯ ಹೇಳೋಕ್ಕಾಗಲ್ಲ. ಜಾಯಿಂಟ್ ಮೀಟಿಂಗ್ ಆಯಿತು, ಬದುಕಿದ್ದಾನೆ. ಅವ್ರು ಹೇಳಿದರು, ಅಶೋಕ್ ದೇಸಾಯಿ, ನೀವು ಈ ಕೇಸ್ನ ನಿರ್ಣಯ ಮಾಡಿದರೆ ಅರ್ಧ ಗಂಟೆ ನಿಮ್ಮ ಸರ್ಕಾರ ತೆಗೆದುಹಾಕ್ತಾರೆ. ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರು ಜಸ್ಟಿಸ್ ವರ್ಮಾ ಅಂತ ಹೇಳಿ ಈ ಎಲ್ಲ ಕೇಸ್ಗಳನ್ನು ಮಾನಿಟರ್ ಮಾಡ್ತಾಯಿದ್ರು ಸುಪ್ರೀಂ ಕೋರ್ಟಲ್ಲಿ. ಹವಾಲಾ ಕೇಸಿಂದ ಹಿಡಿದು ಆದ್ವಾನಿಯವರು ಇನ್ವಾಲ್ವ್ ಆಗಿದ್ರು ಇದರಲ್ಲಿ. ಇದೆಲ್ಲ ನಡೀತಾ ಇದೆ. ಮಾತು ಹೇಳಿದರು, ಜಸ್ಟಿಸ್ ವರ್ಮಾ ಹೀ ಈಸ್ ಒನ್ ಆಫ್ ದಿ ಹಾರ್ಡೆಸ್ಟ್ ಪರ್ಸನ್, ಯಾರೂ ಮಾಡೋಕ್ಕಾಗಲ್ಲ,
ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ತೆಗೆದಾಕ್ತಾರೆ ನಿಮ್ಮ ಸರ್ಕಾರನ, ಇದು ಟಚ್ ಮಾಡಬೇಡಿ ಅಂತ ಹೇಳಿದರು. ಅವನು ಇದಲ್ಲಲ್ಲೂ ಪ್ರಸಾದ್. ಅದಾದಮೇಲೆ ಇಬ್ಬರು ಅಧಿಕಾರಿಗಳನ್ನ ವರ್ಗ ಮಾಡಿ ಅದು ಮಾಡಿಕೊಟ್ಟೆ ನಾನು. ಮಾರನೇ ಬೆಳಿಗ್ಗೆ ಸ್ಟೇ ಕೊಟ್ಟರು. ಆಮೇಲೆ 2 ಮೀಟಿಂಗ್ ಆಯಿತು ಅಂತ ಹೇಳ್ತಾರೆ. ನಿಮ್ಮ ಮುಂದೆ 2 ಆಪ್ಷನ್ನು ಕೂಡ ಇಟ್ಟರು ಅಂತ ಹೇಳ್ತಾರೆ. ಒಂದು, ಪ್ರಧಾನಿಯಾಗಿ ಮುಂದುವರಿಯೋದಾದರೆ ಕಾಂಗ್ರೆಸ್ ಹೇಗೆ ಹೇಳುತ್ತೋ ಹಾಗೆ ಕೇಳಬೇಕು ಅಂತ ಹೇಳಿ. ಬಂದೆ. ಏನು ಮಾಡಿದ್ರು, ಸೀತಾರಾಮ್ ಕೇಸರಿಗೆ ಇವರೆಲ್ಲ ನೀನು ನೆಕ್ಸ್ಟ್ ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳಿದರು. ಅದನ್ನು ನಂಬಿದ್ರು ಅವರು. 31ನೇ ತಾರೀಕು ವಿತ್ಡ್ರಾ ಮಾಡಿದ್ರು. 8ನೇ ತಾರೀಕುವರೆಗೂ ಎಲ್ಲರ ಜೊತೆ ಮತ್ತೆ ಇವರು ಡಿಸ್ಕಷನ್ ಮಾಡಿದ್ದಾರೆ. ಅವ್ರ ಪರವಾಗಿ ಯಾರೂ ನಿಲ್ಲಕ್ಕೆ ತಯಾರಿಲ್ಲ. ಸೀತಾರಾಮ್ ಕೇಸರಿ ನಾನು ತಪ್ಪು ಮಾಡಿದೆ ಅಂತ ಗೊತ್ತಾಯಿತು. ನಿಮ್ಮನ್ನು ಇಳಿಸಿದ ಮೇಲೆ ಇದು ಆಮೇಲೆ ಇದು ನಡೆದಿದ್ದು. ಕಾಂಗ್ರೆಸ್ ಯೂಸ್ ಅಂತದ್ರಲ್ಲಿ ಒಬ್ಬೊಬ್ಬರು ಲೀಡರ್ ಇದ್ದಾರೆ, ಈಗ ಅವರು ಲೋಕಸಭಾ ಮೆಂಬರ್ ಆಗಿದ್ದಾರೆ. ಅವರ ತಾಯಿಗೂ ಜೋಗೇಂದ್ರ ಸಿಂಗ್ ಹೆಂಡತಿಗೂ ಅಕ್ಕಂಗಿರು. ಹೇಗೆ ನಡೀತಿದೆ ಡೆಲ್ಲಿಯಲ್ಲಿ. ಅವರು ಭಾಳ ದೂರ ಪ್ರೆಸಿಡೆಂಟ್ ಬಗ್ಗೆ ಭಾಳ ಹತ್ತಿರದಲ್ಲಿದ್ದರು. ಅವ್ರದ್ದು ಒಂದು ಕಡೆಯಿಂದ ಪ್ರೆಷರ್. ಒಂದು 4-5 ಕೇಸು ನಮ್ಮ ಪಾರ್ಟಿ ಬೆಂಬಲ ಕೊಡ್ತಾ ಇದ್ದರ ಮೇಲೆ ಮಾನಿಟರ್ ಮಾಡಿಬಿಟ್ಟ ಜೋಗೇಂದ್ರ ಸಿಂಗ್. ಅದರಿಂದ ನಮ್ಮ ಪಕ್ಷದಲ್ಲಿದ್ದವರೇ ಈ ಥರ ಘಟನೆಗಳಿಗೆ ಯಾರ್ಯಾರು ಸಿಕ್ಕಿದ್ರು ಅವರೆಲ್ಲ ಒಗ್ಗಟ್ಟಾದರು. ನಾನು ಈ CBI ಕೇಸ್ಗಳನ್ನು ಟಚ್ ಮಾಡಿಲ್ಲ. ಜಸ್ಟಿಸ್ ವರ್ಮ ಮಾನಿಟರ್ ಮಾಡ್ತಾ ಇದ್ದಾರೆ. ಭಾಳ ಕಠಿಣವಾದ ಮನುಷ್ಯ. ನಾನು ಫ್ರೀಡಮ್ ಕೊಟ್ಟೆ. ನಾನು ಆದ್ದರಿಂದ ಕೆಲವರು ಏನು ಘಾಸಿ ಆಗಿತ್ತೋ ಅವರು ನಮ್ಮ ರಾಜ್ಯದ ಈ ಇಬ್ಬರು ಮುಖಂಡರುಗಳು ಯಾವಾಗ ಅವನಿಗೆ ಲಲ್ಲುಗೆ ನೋವಾಯಿತು ಅವ್ರನ್ನೆಲ್ಲ ಸೇರಿಸಿದರು. ಬಿಹಾರ್ ಪಾಲಿಟಿಕ್ಸ್ ಆಯಿತು. ಈ ಮನುಷ್ಯನಿಗೆ ಗೊತ್ತಾದ ಮೇಲೆ ಧವನ್ ತೀರೋದ್ರು. ಧವನ್ ಕಾಂಟ್ಯಾಕ್ಟ್ ಮಾಡಿದ್ರು. ಸರ್, ಕಳೆದೋಯ್ತು, ನೀವು ಅವರು ಒಟ್ಟಿಗೆ ಸೇರಿ ಇನ್ನು ಮುಂದಕ್ಕೆ ನಾನು ಕಾಂಗ್ರೆಸ್ನ ಕೇಳಿ ಅವ್ರ ಗಮನಕ್ಕೆ ತಂದು ಅವ್ರನ್ನ ವಿಶ್ವಾಸ ತಗೊಂಡು ಎಲ್ಲ ಡಿಸಿಷನ್ಸ್ ತಗೋತೀನಿ. ನಾನು ಕಾಶ್ಮೀರಕ್ಕೆ ಹೋದೋ, ನಾರ್ತ್ ಈಸ್ಟ್ ಸ್ಟೇಟ್ಸ್ಗೆ ಹೋದೋ, ಏನು ನಾನು ಕೇಳಲಿಲ್ಲ. ಏಕೆಂದರೆ ಕಾಂಗ್ರೆಸ್ ಯಾವಾಗ ತೆಗಿತಾರೋ ಅನ್ನೋದು ಗೊತ್ತು ನನಗೆ. ನನ್ನ ಒಂದೇ ಗುರಿ, ನನ್ನ ಕೈಲಿ ಎಷ್ಟು ಸಾಧ್ಯ ಯಾವತ್ತೋ ಅಷ್ಟು ಕೆಲಸ ಮಾಡಬೇಕು ಅಂತ 18 ಗಂಟೆ ವರ್ಕ್ ಮಾಡಿ ಸ್ಪಾಟ್ ಡಿಸಿಷನ್ ತಗೊಳ್ಳಿ. ಕೊಯ್ಲೇಷನ್ ಪಾರ್ಟಿಯವ್ರು ಕೋಆಪ್ರೇಟ್ ಮಾಡಿದ್ರು. ಒಂದು ಡಿಸೆಂಟಿಂಗ್ ಇಲ್ಲ. ಅದರಿಂದ ಕಮ್ಯುನಿಸ್ಟು ಇದರಲ್ಲಿ ನಿಷ್ಠೆಯಿಂದ ನನ್ನ ಜೊತೆ ನಿಂತು ಒಂದಿನ ಹಿಂದಿನ ರಾತ್ರಿ 11 ಅವಿಶ್ವಾಸ ನಿರ್ಣಯದಿಂದ ಮಂಡನೆ ಮಾಡಬೇಕು, ವಿಶ್ವಾಸ ನಿರ್ಣಯ ತಗೊಳ್ಳಬೇಕು. ಅದ್ರ ಹಿಂದಿನ ರಾತ್ರಿ 198 ಜನ MP ಗಳು ಸೇರಿದರು, ಮುಖಂಡಗಳು ಸೇರಿದರು. ಇಷ್ಟು ಒಳ್ಳೆಯ ಕೆಲಸ ಮಾಡಿದ್ವಿ ನಾವು. ಚುನಾವಣೆಗೆ ಹೋಗೋಣ, ಕಾಂಗ್ರೆಸ್ನ ಈ ಒಂದು ಇದಕ್ಕೆ ಒತ್ತಡಕ್ಕೆ ಮಣಿಬಾರದು ತೀರ್ಮಾನ ಮಾಡಿದ್ರು. ಆ ಒಂದು ರಾತ್ರಿಯಲ್ಲಿ VP ಸಿಂಗ್ ತೀರೋಗಿದ್ದಾರೆ. ಏನು ರೀ 10 ತಿಂಗಳು ಕಳೆದಿರೋದು, 11 ತಿಂಗಳು. 4 ವರ್ಷ ಮುಂಚೆ ಚುನಾವಣೆಗೆ ಹೋಗ್ತಿರೋ ಬುದ್ಧಿ ಇಲ್ವ ಅಂಥೇಳಿ VP ಸಿಂಗ್ ಕರೆಸಿ ನಮ್ಮ ತಮಿಳ್ನಾಡು ಲೀಡ್ರು
ಅವ್ರಿಗೆ ಚೆನ್ನಾಗಿತ್ತು. ಅವರ ಮುಖೇಣ PP ಸಿಂಗ್ ಪ್ರಪೋಸಲನ್ನು ಗುಜರಾಲ್ ಮಾಡೋದು ಅಂತ ತೀರ್ಮಾನ ಮಾಡು. ಇದೆಲ್ಲ ಪ್ರತಿನಿತ್ಯ ನನಗೆ ಇಂಟೆಲಿಜೆನ್ಸಿಂದ ಬರೋದು. ನಾನು ಹೌಸಲ್ಲೇ ಹೇಳಿದ್ದೀನಿ, ಗುಜರಾಲ್ಗೆ ತುಂಬ ಹತ್ತಿರ ಮಾಡಬೇಡಿ, ಆ ಕಡೆ ಈ ಕಡೆ ಗಡಿಬಿಡಿ ಮಾಡಬೇಡಿ, ಕೂತ್ಕೊಳ್ಳಿ, ನೆಕ್ಸ್ಟ್ ನೀವೇ ಆಗೋದು ಅಂತ ಹೌಸಲ್ಲೇ ರೆಕಾರ್ಡ್ ಆಗಿದೆ. ಒಟ್ಟು ಸಾರಾಂಶ ನಾನು ತೆಗಿಬೇಕು ಅಂತ ನಾನು ಒಬ್ಬನೇ ತೆಗೆದಿದ್ದಲ್ವೇ, ಬಾಕಿಯೆಲ್ಲ ಕಂಟಿನ್ಯೂ ಆಯ್ತಲ್ಲ. ಅದೊಂದೇ ಓನ್ಲಿ ಒನ್ ಮೇ. ನಿಮ್ಗೆ ಅನಿಸುತ್ತಾ PM ಆಗೋ ಬದಲಾಗಿ ನಾನು ಮುಖ್ಯಮಂತ್ರಿ ಆಗಿ ಮುಂದುವರೆದಿದ್ದರೆ ಇಲ್ಲ, ಈಗಿನ ರಾಜಕೀಯ ಚಿತ್ರಣವೇ ಬದಲಾಗಿರೋದು, JDS ಪಕ್ಷದ ಚಿತ್ರಣವೇ ಬದಲಾಗಿರೋದು? ಅನೇಕರು ನೀವು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ನನ್ನ ಮೇಲೆ ಒತ್ತಡ ತಂದಿದ್ದು ಸತ್ಯ. ರಾಜಗೋಪಾಲಾಚಾರಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿದ್ದರು, ತಮಿಳುನಾಡು ಮುಖ್ಯಮಂತ್ರಿ ಆದರು. ಅದು ಯಾವತ್ತೂ ಅನಿಸ್ತಿಲ್ವಾ? ಈ ಘಟನೆ ಮುಂದಿಟ್ಟು ಟೆಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದರು. ಓಕೆ, ನಾನು ಹೇಳಿದೆ, ಒಬ್ಬ ಪ್ರಧಾನಮಂತ್ರಿ ಆಗಿದ್ದನು ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಪೇಕ್ಷೆ ಮಾಡೋದೂ ಇಲ್ಲ, ನನ್ನನ್ನು ಯಾರೂ ಪ್ರೊವೊಕೇಟ್ ಮಾಡಬೇಡಿ. ಅಲ್ಲ, ಯಾವತ್ತೂ ಅನಿಸ್ಲಿಲ್ವಾ CM ಆಗಿ ಮುಂದುವರೆದಿದ್ದರೆ ಸರಿ ಇರ್ತಿತ್ತು, ಇನ್ನು ರಾಜ್ಯದಲ್ಲಿ ಅಸ್ತಿತ್ವ ಕರೆಕ್ಟಾಗಿ ಗಟ್ಟಿಯಾಗಿ ಉಳಿತಿತ್ತು ಅಂತ? ಇಲ್ಲಿ ಹೆಗ್ಡೆಯವರು ಲೋಕಶಕ್ತಿ ಮಾಡಿದರು. ಒಂದೇ ವರ್ಷದೊಳಗೆ 100 ಜನ ನಿಲ್ಲಿಸಿದರು ಕಾರ್ಪೊರೇಷನ್ಗೆ, 100 ಜನ ಸೋತೋದ್ರು, ಒಂದು ಸೀಟ್ ಗೆಲ್ಲಿಲ್ಲ. ಸೊ ಅದು ಯಾವತ್ತೂ ಮನಸ್ಸಿಗೆ ಬರಲಿಲ್ಲ ನಿಮಗೆ? ಇಲ್ಲ, ನಾನು ಅದ್ರ ಬಗ್ಗೆ ಅವ್ರನ್ನ ಅಟ್ಯಾಕ್ ಮಾಡಲಿಲ್ಲ. ಇಲ್ಲೇನಾಯಿತು, ಅಲ್ಲ, ನಿಮಗೆ ಅನಿಸ್ಲಿಲ್ವಾ ನಾನು ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದರೆ? ಇಲ್ಲ, ಅಷ್ಟಕ್ಕೆ ಏನು ಮಾಡಿದರು, ಓಕೆ, ಆ ತೋಟ ಇದೆಯಲ್ಲ ಇವರು ಸಮಾಧಿ ಮಾಡಿರೋ ತೋಟದಲ್ಲಿ ಪ್ರತಿನಿತ್ಯ ಒಂದೊಂದು ಜಿಲ್ಲೆಯ MLAಗಳು ಕರೆಯೋರು, ನನಗೆಲ್ಲ ರಿಪೋರ್ಟ್ ಬರೋದು. ಓಕೆ, ಆ ತೋಟದೊಳಗೆ ಒಬ್ಬ ಇಂಟೆಲಿಜೆನ್ಸ್ ಅಧಿಕಾರಿನಲ್ಲಿ ಕೂರಿಸಿ ಅದು ಪೊಲೀಸ್ ವ್ಯವಹಾರ ಮಾಡುತ್ತಾರೆ. ಆ ಹುಡುಗ ಅಲ್ಲಿ ಯಾರಿದಾನ ಊಟ ಪಾಠ ಸರ್ವ್ ಮಾಡಿ ಡ್ರಿಂಕ್ಸು ಇದೆಲ್ಲ ಅಲ್ಲಿ ನಡೆಯೋ ಮಾತನ್ನು ಅವನಿಂದ ತಗೊಂಡು ನನಗೆ ನಮ್ಮ ಇಂಟೆಲಿಜೆನ್ಸ್ ಪ್ರತಿದಿನ ಕೊಡೋರು 5:30 ಗಂಟೆಗೆ ಇನ್ಫಾರ್ಮೇಶನ್ ಬರೋದು. ನಮ್ಗೆ ಕುತೂಹಲದ ಒಂದಿಷ್ಟು ಪ್ರಶ್ನೆಗಳಿದೆ. ಐದರ್ JH ಪಟೇಲ್ ಆರ್ ಜಾಲಪ್ಪನ ಮಾಡೋದು ಅಂತ ಒಂದು ತೀರ್ಮಾನಕ್ಕೆ ಬಂದರು. ಓಕೆ, ಖಚಿತವಾದ ತೀರ್ಮಾನಕ್ಕೆ ಬಂದರು. ಆದರೆ ನಾನು ಎದುರಿಸ್ತಾ ಇದ್ದೆ, ನನಗೆ ಶಕ್ತಿ ಇತ್ತು. ಆದರೆ ಇದು ಮತ್ತೊಂದು ಇದನ್ನು ಅದಕ್ಕೆ ಸುರುಳಿ ಅದರಲ್ಲಿ ಸಿಗಾಕೊಂಡೆ. ನೀವು ಪ್ರಧಾನಿ ಆಗಿರ್ಬೇಕಾಗಿರೋ ಒಂದಿಷ್ಟು ಪ್ರಶ್ನೆಗಳಿದೆ ನನಗೆ, ಕುತೂಹಲದ ಪ್ರಶ್ನೆ. ಏನು ಬೇಕಾದರೂ ಉಡುಗೆ ನಿಮ್ಮದು ಮುಜುಗರ ಅನಿಸ್ಲಿಲ್ವಾ ನೀವು ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಓಡಾಡೋದು ಅದು ಇದೆಲ್ಲ ಮಾಡಬೇಕಾದ್ರೆ? ನನಗೇನು ಆ ಭಾವನೆ ಬರಲೇ ಇಲ್ಲ, ಅನ್ನಿಸ್ಲಿಲ್ಲ ಯಾವತ್ತು? ಆಹಾರದಲ್ಲಿ ಎಲ್ಲಾದರೂ ಹೋದಾಗ ಏನಾದರೂ ಯಾವತ್ತೂ ಅದು ಏನೂ ಇದಾಗಲಿಲ್ಲ ನಿಮಗೆ? ನಾನು ರಷ್ಯಾಕ್ಕೆ ಹೋದಾಗ 0.20 ಒಂದು ಕೋಟ್ ಹಾಕೊಂಡಿದ್ದೆ ಅಷ್ಟೇ, ತಲೆಗೊಂದು ಟೋಪಿ ಹಾಕೊಂಡು. ಅದು ಬಿಟ್ಟರೆ ಏನೂ ಇಲ್ಲ. ನನಗೆ ಮಹಾತ್ಮ ಗಾಂಧಿ ತುಂಡು ಪಂಚ ಇದು ದುಡ್ಡು ಮೆಂಚಿನ ಇದಕ್ಕೆ ಹೋಗ್ತಾರೆ. ಬಟ್ ಭಾಷೆ ಒಂದನ್ನು ಬಿಟ್ಟರೆ ಇನ್ಯಾವುದರಲ್ಲಿ ನಿಮಗೆ ತುಂಬ ಕಷ್ಟ ಅಂತ ಅನಿಸಿದ್ದು ಪ್ರಧಾನಿ ಆದಂಥ ಸಂದರ್ಭದಲ್ಲಿ? ನನಗೆ ಕಷ್ಟ ಅನ್ನೋ ಭಾವನೆ ಬರಲಿಲ್ಲ. ಏಕೆಂದರೆ 91ರಲ್ಲಿ ನಾನು ಲೋಕಸಭೆಗೆ ಹೋದ್ಮೇಲೆ 4 ಇಯರ್ಸ್ ನಾನೆಲ್ಲ ನನ್ನ ಹೋರಾಟದ ದಿನಗಳನ್ನು ಓದಬೇಕದನ್ನು. ಈಗ ಅದನ್ನೆಲ್ಲ ಯಾರೋ ಇಂಪಾರ್ಟೆಂಟ್ ಸ್ಪೀಚಸ್ ಇನ್ ದಿ ಪಾರ್ಲಿಮೆಂಟ್ 91ರಿಂದ ಇಲ್ಲಿವರೆಗೆ ನಾನು ಇರೋವರೆಗೆ ನಡೆದಂಥದ್ದನ್ನೆಲ್ಲ ಕ್ರೋಢೀಕರಿಸಿ ಬೆಸ್ಟ್ ಸ್ಪೀಚಸ್ ಆಫ್ ಪ್ರೈಮ್ ಮಿನಿಸ್ಟರ್ ಅಂತ ಬರೀತಾ ಇದ್ದಾರೆ. ಸೊ ನಿಮ್ಗೆ ಯಾವುದು ಕಷ್ಟ ಅಂತ ಅನ್ನಿಸ್ಲಿಲ್ಲ ಆ ಸಂದರ್ಭದಲ್ಲಿ? ಯಾವ ವಿಚಾರಗಳಲ್ಲೂ ಕಷ್ಟ ಅನ್ನಿಸ್ಲಿಲ್ಲ? ನನಗೆ ಅಭ್ಯಾಸ ಮೊದಲಿಂದ ಬಂದಿತ್ತು ನೋಡಿ. ಓಕೆ, ಅದು ಇಮ್ಯೂನ್ ಆಗಿದೆ. ನಾನು 18 ಗಂಟೆ ಕೆಲಸ ಮಾಡಿವೆ. 1 ನಿಮಿಷ ಅಂದರೆ ಏನಾಯಿತು, ನಾನು ಸ್ಪಾಟ್ ಡಿಸಿಷನ್ ತಗೊಳ್ವಿ, ಇದರಲ್ಲಿ ದಾಕ್ಷಿಣ್ಯ ಇಲ್ಲ.
ಆದರೆ ನನ್ನ ಮಂತ್ರಿಮಂಡಲ ನಾವು ಇಶ್ಯೂ ಚರ್ಚೆ ಮಾಡುವಾಗ ಕುಲಂಕುಷವಾಗಿ ಚರ್ಚೆ ಮಾಡಿ ಕನ್ವಿನ್ಸ್ ಮಾಡಿದೆ ನಾನು. ಓಕೆ. ಅದಕ್ಕೆ ಸತೀಶ್ ಚಂದ್ರ ಮುಖ್ಯ ಒಂದು ಅನುಭವದ ಅಧಿಕಾರಿ, ಅವರು TSR ಇಬ್ಬರು ಬ್ರಾಹ್ಮಣರೇ, ಇಬ್ಬರು ಎಡ ಬಲಕ್ಕೆ ನಿಂತರು. ನನಗೆ ಫೈನಲ್ ಆಗಿ ಇವರೆಲ್ಲ ಹೇಳಿದ್ದೆಲ್ಲ ಕೇಳಿ ನಿಮ್ಮಿಬ್ಬರು ಒಪಿನಿಯನ್ ಕೊಡಿ ಅಂತ ಕೇಳಿವೆ. ಅವರೇನು ಒಪಿನಿಯನ್ ಕೊಟ್ಟರು ಎಲ್ಲ ಒಪ್ಕೊಳ್ಳೋರು. ಯಾವುದೇ ಸಬ್ಜೆಕ್ಟ್ ಇದ್ರೂ 2 ಗಂಟೆ 2.5 ಗಂಟೆ ಈ ಥರ ಚರ್ಚೆ ಆಗಿದೆ. ಮೀಟಿಂಗು ಕ್ಯಾಬಿನೆಟ್ ಮೀಟಿಂಗು ಅರ್ಧ ಗಂಟೆಯಲ್ಲಿ ಮುಗಿದಲ್ಲ, 3 ಅವರ್ಸು. ಪ್ರತಿಯೊಂದು ಸಬ್ಜೆಕ್ಟು ಚರ್ಚೆ ಮಾಡಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ರೆಕಾರ್ಡ್ ಮಾಡ್ತಾ ಇದ್ದೆ. ಓಕೆ. ಊಟದ ವಿಚಾರದಲ್ಲಿ ಹೇಗಿತ್ತು ನಿಮ್ಮದು? ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಬೇರೆ ಕಡೆಗೆ ಹೋದೆಲ್ಲ ಮುದ್ದೆನೂ ಅಲ್ಲೂ ಮಾಡಿಸ್ತಾ ಇದ್ರ? ಎಲ್ಲೂ ಹೋದ್ರೂ ಮುದ್ದೆನಾ? ಇಲ್ಲ, ಕೆಲವು ಕಡೆ ಮಾಡಿಸಿರು, ಇಲ್ಲದೆ ಇದ್ರೆ ಚಪಾತಿ ಮಾಡಿಸು. ಚಪಾತಿ. ಓಕೆ. ದೆಹಲಿಯಲ್ಲಿ ನಿಮ್ಗೆ ಇಷ್ಟ ಆಗಿದ್ದು ಯಾವ್ದು ಇತ್ತಿದ್ದು? ಏನು ನನಗೇನು ಇಷ್ಟದ ಪ್ರಶ್ನೆ ಇಲ್ಲ, ನಾನು ಎಲ್ಲೂ ಹೋಗ್ತಾ ಇರ್ತಿಲ್ಲ. ಆ್ಯಸ್ MP ಕೆಲವು ಸ್ನೇಹಿತರುಗಳು ಕರ್ಕೊಂಡು ಹೋಗೋರು, ಬನ್ನಿ ಊಟ ಮಾಡ್ಕೊಂಡು ಬರೋಣ. ಓಕೆ. ಅದು ಭಾಳ ಹತ್ತಿರ ಸ್ನೇಹಿತರುಗಳು. MP ಆಗಿದ್ದಾಗ. ಓಕೆ. ಪ್ರೈಮ್ ಮಿನಿಸ್ಟರ್ ಆದಮೇಲೆ ಇವತ್ತು ಎಲ್ಲೂ ಹೋಟ್ಲಿಗೆ ಹೋಗೋರು. ಅಲ್ಲ, ಕೇಳಬಾರ್ದು, ಆದರೂ ಕೇಳ್ತೀನಿ. ತುಂಬ ಪೊಲಿಟಿಷಿಯನ್ಸಿಗೆ ಒಂದು ಅಭ್ಯಾಸ ಇರುತ್ತೆ, ತುಂಬ ಸ್ಟ್ರೆಸ್ ಆದಾಗ ಒಂದು ಡ್ರಿಂಕ್ಸ್ ತಗೊಳ್ಳುವಂಥದ್ದು. ದೇವೇಗೌಡರು ಯಾವತ್ತೂ ಅದಕ್ಕೆ ಕೈ ಹಾಕಲೇ ಇಲ್ವಾ? ಹೆಗ್ಡೆಯವರು ನನಗೆ ದೇವರಾಜ ಅರಸು ತೆಗೆದಿದ್ದು ಡಿಸೆಂಬರ್ 31. ಅದು ಎಂಥದ್ದು ಈವ್ ಅಂತ ಹೇಳಿ ಮಾಡ್ತಾರೆ, ವರ್ಷದ ಕೊನೆಯ ದಿನ ಬೆಳಿಗ್ಗೆ ಜನವರಿ ನ್ಯೂ ಇಯರ್ ಪಾರ್ಟಿ ಅಂತೇಳಿ ಹೊಸ ದರ್ಶನ ಸೇರ್ಕೊಳ್ತಾರೆ. ಆ ಸಭೆಯಲ್ಲಿ ನೀನು ಇವತ್ತು ಒಂದು ಪೆಗ್ಗಾರ ತಗೋ, ನೀನು ಮುಖ್ಯಮಂತ್ರಿ ಮಾಡೋದು ನಾನು ಜವಾಬ್ದಾರಿ ತಗೋತೀನಿ. ವೀರೇಂದ್ರ ಪಾಟೀಲ್ ಇದ್ದರು. ಹೆಗ್ಡೆಯವರೇ, ನಾನು ತುಂಬ ಟೆಂಪ್ಟ್ ಮಾಡಬೇಡಿ, ನಾನು ತೆಗೆದುಕೊಳ್ಳೋದಿಲ್ಲ, ಫಾಂಟಾ ತೆಗೆದುಕೊಳ್ತೀನಿ ಅಷ್ಟೇ. ಓಕೆ. ಕೋಲ್ಡ್ ಡ್ರಿಂಕ್ಸ್ ತುಂಬ ಪ್ರಯತ್ನ ಮಾಡಿದ್ರು ಹೆಗ್ಡೆಯವರು. ಇಡೀ ಜೀವನಮಾನದಲ್ಲಿ ಎಲ್ಲೂ ಕೂಡ ದೇವೇಗೌಡರು ಒಂಚೂರು ಸಿಗರೇಟ್ ಸೇದುವಂಥದ್ದು ಅಭ್ಯಾಸ? ಸಿಗರೇಟ್ ಸೇದಿತ್ತು ಇತ್ತು. ಓಕೆ. ನಾನು ಕಾಂಟ್ರಾಕ್ಟ್ ಮಾಡುವಾಗ ಸಾದಿಕ್ ಅಲಿ ಅಂತೇಳಿ ಅವನ ಏರಿಯಾ ಟಚ್ ಮಾಡಿದೆ ನಾನು. ಓಕೆ. ಸಂತೆ ನಡೀತಾ ಇದೆ ಸೋಮವಾರ. ಒಂದು ಬಿಳಿ ಕುದುರೆ ಇತ್ತು ಅವ್ರ ಹತ್ರ. ಈ ತುಟಿಗೆ ಚುಟ್ಟ ಇರ್ತಲ್ಲ, ಬೀಡಿ ಇಲ್ಲಿಲ್ಲ, ಈ ಉದ್ದ ಇರುತ್ತೆ ಪೈಪು, ಆ ಕೊನೆಯಲ್ಲಿ ತುಂಬಿಕೊಳ್ತಾರೆ. ಓಕೆ. ಸಿಗಾರ್ ಥರ ಬರುತ್ತೆ, ಗೊತ್ತಿಲ್ಲ ಅದು. ಅದರಲ್ಲಿ ಈಗ ತುಟಿ ಇಟ್ಕೊಂಡಿದ್ದಾನೆ. ಸಡನ್ನಾಗಿ ನಿಲ್ಲಿಸ್ತ, ಸಂತೆ ಜನ ಎಲ್ಲ ಓಕೆ ನಿಲ್ಲಿಸ್ತ, ಕೆಟ್ಟ ಮಾತಾಡ್ದ, ಏ ಬದ್ಮಾಶ್, ನೀನು ನನ್ನ ಏರಿಯಾಗೆ ಬರೋ ಶಕ್ತಿ ಇದೆಯಾ ನಿನಗೆ? ನಾನು ಅದೇ ಆನ್ಸರ್ ಮಾಡಿದೆ. ನಾನು ರಾಗಿ ಮುದ್ದೆ ತಿನ್ನೋನು, ನೀನು ನಿನ್ನ ಹೆಂಡತಿ ಎಲ್ಲ ಗುರ್ದಾ ತಿನ್ನಬೇಕು, ಕೈಮಾ ತಿನ್ನಬೇಕು, ನೀನು ನಡ್ಕೊಳ್ಳೋ ರೀತಿ ಎಲ್ಲ ಗೊತ್ತಿದೆ. ಮಾತಾಡೋದಾದರೆ ಕುದುರೆಯಿಂದ ತಳಗಿಳಿದು ಮಾತಾಡು. ನೀನು ಮೊದಲು ಯಾರ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೋಬೇಕು. ನಾನು ನನ್ನ ಕೆಳಗೆ ಬೇಡ ಅಂದೆ. ಜನ ಎಲ್ಲ ಈ ಹಾವಾಡಿರಿದ್ದಾಗ ಸೇರ್ಕೊತಾರಲ್ಲ ಅಂತ ಸುಮ್ಮನೆ ಒಂದು 200-300 ದಿನ ಸುತ್ತಕೊಂಡ್ರು ತಮಾಷೆ ನೋಡೋಕ್ಕೆ. ಅವ್ರ ವಿರುದ್ಧ ಯಾರೂ ಮಾತಾಡಿರ್ತಿಲ್ಲ. ಇಸ್ಮಾ ಇಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ ಆಗಿದೆ, ಅವರು ಹೆಸರು ಮರ್ತೋಗಿದೆ, ಅವ್ರನ್ನ ಎನ್ಕ್ವೈರಿಗೆ ಚೇರ್ಮನ್ ಮಾಡಿದರು. ಇಕ್ಬಾಲ್ ಹುಸೇನ್ ಅಂತಲೂ ಅವ್ರ ಸಂಬಂಧ.
ಮಿರ್ಜಾ ಕಡೆಯಿಂದಲೂ ಸಂಬಂಧ. ಹ್ಞೂ ಆ ದೌಲತ್ ಇತ್ತು, ಅವತ್ತು ಆ ದೌಲತ್ ಮುರಿದೆ. ಓಕೆ. ಆಗಲೇ ನಮ್ಮ ಮೇಸ್ತ್ರಿ ಕಳಿಸಿ 50 ಸಿಗರೇಟ್ ಇರೋ ಡಬ್ಬ ವಿಲ್ಸ್ ಬರೋದು, ಒಂದು ಬೆಂಕಿಪಟ್ಟಣ ಡಬ್ಬ ಎತ್ಕೊಂಬಂದು ₹3 2 ಆಣೆ ತರಿಸಿ ಅಲ್ಲೇ ಸಿಗರೇಟ್ ಹಚ್ಚಿತು. ಅದೊಂದೇ ಹಚ್ಚಿದ್ದು, ಆಮೇಲಿಂದ ಯಾವತ್ತೋ ಇಲ್ಲ, ಒಂದು 2 ವರ್ಷ ಸೇರಿದ್ದೀನಿ. ಆಮೇಲೆ ಬಿಟ್ಟಿದ್ದು. ತಂದೆ ತಾಯಿಗಳ ಮುಂದೆ, ನಮ್ಮ ಮಾವ ನಮ್ಮ ಅತ್ತೆ ಮುಂದೆ ಓಕೆ. ಎಂದೂ ಸಿಗರೇಟ್ ಹಚ್ಚಿಲ್ಲ. ಹ್ಞೂ ಹ್ಞೂ ತುಂಬ ಯೋಚನೆ ಮಾಡಿದೆ, ಇದರಿಂದ ಲಾಭ ಏನಿಲ್ಲ ನನಗೆ. ಅವನ ಇದಕ್ಕೆ ಹಠಕ್ಕೆ ಬಿದ್ದು ನಾನು ಈ ನಡವಳಿಕೆ ಮಾಡಿದ್ದು. ನಾನು ಜನಗಳು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ ಅಂತ ಅಲ್ಲಿಗೆ ಬಿಟ್ಬಿಟ್ರಿ ಅದನ್ನು. ನಾನೇ ನೀವು ಪ್ರಧಾನಿಯಿಂದ ಕೆಳಗಿಳಿಸ್ಬೇಕಾದ್ರೂ ಕೂಡ ನಿಮಗೆ ತುಂಬ ಜನ ಬೆಂಬಲ ಕೊಡೋಕೆ ಹೋದರು. ವಾಜಪೇಯಿ ಅವರು ಕೂಡ ಬೆಂಬಲ ಕೊಡೋಕೆ ಹೋದರು. ಸಿದ್ಧಾಂತ ನಿಮ್ಗೆ ಅಡ್ಡಿ ಆಗಿದ್ದಲ್ವ ಅವಾಗ? ನನಗೆ ಒಂದು ಪ್ರಾಮಾಣಿಕವಾದ ಅಭಿಪ್ರಾಯ, ನಂದು ಕಮಿಟ್ಮೆಂಟು ಏನು ಬೇಕಾದ್ರೆ ನೀವು ಇನ್ನೊಂದು ಇಂಟರ್ವ್ಯೂ ಸಿದ್ಧಾಂತಕ್ಕೆ ನೀವು ತುಂಬ ಬದ್ಧರಾಗಿದ್ದು. ಯಾವುದೇ ಕಾರಣದಿಂದ ನಾನು RSS BJP ಫಿಲಾಸಫಿ ಒಪ್ಕೊಳ್ಳಿಲ್ಲ ಲೈಫ್. ಬಟ್ ಆದರೆ ನಿಮ್ಮ ಮಗನೇ ನಿಮಗೆ ಶಾಕ್ ಕೊಟ್ಬಿಟ್ರಲ್ವ ಮುಂದಿನ ದಿನಗಳಲ್ಲಿ ಬಂದಾಗ, BJP ಜೊತೆಗೆ ಪಕ್ಷ ಮಾಡ್ಕೊಂಡಾಗ? ಆಗ ಹೇಳ್ತೀನಿ, 3 ತಿಂಗಳು ನನ್ನ ಆರೋಗ್ಯ ಹದಗೆಟ್ಟೋಯ್ತು. ಅದು ನನ್ನ ಜಾತಕದಲ್ಲಿ ಶುಕ್ರದಶೆ ಮುಗಿದ ಮೇಲೆ, ಆಗ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆದಾಗ ರವಿ ದಶೆ ಪ್ರಾರಂಭ ಆಗುವಾಗ ಸಂಧಿಕಾಲ ಅಂತ ಬರುತ್ತೆ. ಈ ಹುಡುಗ ಹೋಗ್ತಾನೆ ಅಂತ ಹೇಳಿ ಬಂಡಿಹೊಳಿ ರಾಮಾಂಜಯ್ಯಂಗಾರ್ ಬರೆದಿರೋ ಜಾತಕ ಇದು. ನಾನು ನಮ್ಮ ಅಪ್ಪನಿಗೆ 3 ಜನ ಗಂಡ್ಮಕ್ಳು, ಅವ್ರ ಹೆಂಡತಿ ತೀರೋಗ್ಬಿಟ್ರು. ಬೆಂಕಿ ಜ್ವರ ಅಂತಲೇ ಏನಿಲ್ಲ. ನಾನು 2ನೇ ಹೆಂಡತಿ ಮೊದಲನೇ ತುಂಬ ಪ್ರೀತಿಯಿಂದ ಸಾಕಿದ್ರು ನನಗೆ. ಅದು ಒಂದು ನೋವಿದೆ ನನಗೆ. ಅದು ನಮ್ಮ ತಂದೆ ನಾನು ಜೈಲಿಗೆ ಹಾಕಿದಾಗ ನಮ್ಮ ಹಳ್ಳಿಯೊಳಗೆ ಇಂದಿರಾ ಗಾಂಧಿನ ಬಿಡಲ್ಲ, ನಿನ್ನ ಮಗ ಬರಲ್ಲ ಅಂದರು. ನಮ್ಮ ಅಪ್ಪನಿಗೆ ಬ್ರೈನ್ ಹೊರಟೋಯ್ತು. ನನ್ನ ಮಗ ಬರೋದಿಲ್ವಾ? ನೆಕ್ಸ್ಟ್ ಮೂಮೆಂಟು ಕೊಲ್ಯಾಪ್ಸ್. ತಂದೆ ಅದನ್ನು ತಂದು ಇಲ್ಲಿ ಆಸ್ಪತ್ರೆಯಲ್ಲಿ ಇಡಿಸಿ ಟ್ರೈ ಮಾಡಿದೆ, ಉಳಿಯೋದಿಲ್ಲ ಅನ್ನೋ ಸ್ಟೇಜಿಗೆ ಬಂದು. ಆದರೆ ಒಂದು ಪ್ರಾರ್ಥನೆ ಮಾಡಿದೆ, ಅಲ್ಲೊಂದು ಆಂಜನೇಯನ ಗುಡಿ ಇತ್ತು, ನನ್ನ ತೊಡೆ ಮೇಲೆ ನಮ್ಮಪ್ಪ ಪ್ರಾಣ ಬಿಡಬೇಕು. ಹಾಗೆ ನಮ್ಮ ಹೊರಗೆ ಬಿಟ್ಟ ಮೇಲೆ ಡಾಕ್ಟರ್ ರಾಮೇಗೌಡರು ಅಂತ ಆವತ್ತಿನ ಕಾಲದಲ್ಲಿ ಒಳ್ಳೆ ಫಿಸಿಷಿಯನ್ನು, ಅವರು MS ಇದೆಲ್ಲ ಪಾಸ್ ಮಾಡಿದರು. ಒನ್ ಆಫ್ ದಿ ಇಂಪಾರ್ಟೆಂಟ್ ಡಾಕ್ಟ್ರು ನನಗೆ. ಅವ್ರನ್ನ ಕರ್ಕೊಂಡು ಹೋದೆ. ಅಲ್ಲಿ ನಮ್ಮೂರಲ್ಲಿ ಸಣ್ಣ ಆಸ್ಪತ್ರೆ, ಈ ಕರ್ಟನ್ ಹಾಕಿ ಆ ಕೂಗಾಡೋದು ನಿಲ್ಲಿಸೋದಕ್ಕೆ ಮಲಗೋ ಇಂಜೆಕ್ಷನ್ ಕೊಡೋರು. ಬಾಡಿ ಕುಗ್ಗಿತ್ತು. ಹೇಗಾದವಳು ಕರ್ಕೊಂಬನ್ನಿ ನೋಡೋಣ, ಯಾವುದಾದ್ರು ಸಂದರ್ಭದಲ್ಲಿ ಅವ್ರ ಮನಸ್ಸಲ್ಲಿ ಒಂದು ಘಟನೆ ಜರುಗ್ಬೋದು. ನೀವು ಹೊರಗೆ ಬಂದಿದ್ದೀರಿ, ನೀವೇ ಅವ್ರಿಗೆ ಶುಶ್ರೂಷೆ ಮಾಡು. ಆಯಿತು ಬಿಡಿ ಅಂತ ಹೇಳಿ, ಆಗ ಆ್ಯಂಬುಲೆನ್ಸ್ಗಳೆಲ್ಲ ಏನಿತ್ತಿಲ್ಲ. 1977 ಕರ್ಕೊಂಡು ಬಂದೆ. ಕುಡಿಗಳ ಹತ್ರ ಬಂದಾಗ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ಅಲ್ಲಿ ಸಡನ್ನಾಗಿ ಇಷ್ಟು ಬಡಿಗೆರೆ ಕಂಡುಬಿಟ್ಟು ಗಾಡಿ ನಿಲ್ಲಿಸುವಂತ ಸಡನ್ನಾಗಿ ಹೇಳಿದೆ ಡ್ರೈವರ್ಗೆ, ನಿಲ್ಲಿಸ್ಬಿಡೋದು.
ನಮ್ಮ ತಾಯಿ ಮುಂದಿನ ಸೀಟಲ್ಲಿ ರೈಲ್ ಚೆಂಬ್ ಇರುತ್ತಲ್ಲ, ಅದರಲ್ಲಿ ನೀರು ತುಂಬಿ ಅದಕ್ಕೆ ಇದನ್ನು ಹಾಕಿರ್ತಾರೆ, ಒಂದು ಸ್ಪೂನ್ ಥರ ನಿಲ್ಲಿಸಿದ್ರು. ಬಾಯಿಗೆ ಸ್ವಲ್ಪ ನೀರು ಹಾಕೋದು. ನಾನೇ 3 ಸ್ಪೂನ್ ನೀರು ಹಾಕ್ತೆ, ನಮ್ಮ ತಾಯಿಗೂ ಹಾಕಮ್ಮ. ಅವರು ಡ್ರೈವರ್ ಪಕ್ಕದಲ್ಲಿ ಕೂತಿದ್ರಲ್ಲ, ಅಲ್ಲಿಂದಲೇ ಬಗ್ಗಿ ಹಾಕ, ಇದೇ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದು. ಅವರು ಒಂದೇ ಮಾತು ಹೇಳಿದರು, ನೋಡಿ ಅವತ್ತು ತಡೆದ ಘಟನೆ ದೈವೇಚ್ಛೆ, ಅವ್ರು ಯಾರನ್ನೂ ಕೈ ಬಿಡೋದಿಲ್ಲ ಅಂಥೇಳಿ. ಅಲ್ಲ, ನೀವು ಪಶ್ಚಾತ್ತಾಪ ಪಟ್ಟಿದ್ರ? ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆಗೆ ಸರ್ಕಾರ ಮಾಡ್ಕೊಂಡು 3 ತಿಂಗಳು ಇಲ್ಲೇ ಮನೇಲಿ ಬಿದ್ದಿದ್ದೆ ನಾನು. ಹೇಳಮ್ಮ, ಈಗಲೂ ಅದು ಇದೆಯಾ ಪಶ್ಚಾತ್ತಾಪ? ಯಾಕಂದ್ರೆ 2ನೇ ಬಾರಿ ನೀವು ಕಾಂಗ್ರೆಸ್ ಜೊತೆಗೆ ಈಗ ಸರ್ಕಾರ ಅದು ಮಾಡಿದಾಗ ಅವ್ರು ಮಾಡಿದ್ದು ಅವತ್ತು ಬಿ ಜೆ ಪಿಗೆ ಇರೋ ಶಕ್ತಿ ಕಡಿಮೆ ಮಾಡಬೇಕು ಅನ್ನೋ ರಾತ್ರಿ ಚರ್ಚೆ ಆಯ್ತಲ್ಲ, 1 ವೀಕ್ ಟೈಮ್ ಕೊಟ್ಟಿದ್ದು ತಪ್ಪು ಅಂಥೇಳಿ. ಕಪಿಲ್ ಸಿಬ್ಬಲು ಇವರೇ ವಾದ ಮಾಡಿದ್ರಲ್ಲ. ಎರಡನ್ನೂ ಕಂಪೇರ್ ಮಾಡಿದಾಗ ಯಾವ್ದು ಸರಿ ಅನ್ನಿಸ್ತು ನಿಮಗೆ? ಮಗ ಮಾಡಿದ ಸರಿ ಅನ್ನಿಸ್ತಾ, ನೀವು ತಗೊಂಡಿದ್ದ ನಿರ್ಧಾರ ಸರಿ ಅನ್ನಿಸ್ತಾ? ಇಲ್ಲ, ನನ್ನ ನಿರ್ಧಾರ 8ನೇ ಜನವರಿ 8 ಇರ್ಬೋದು. ಆಗ ಕುಮಾರಸ್ವಾಮಿ ಕೂರಿಸ್ಕೊಂಡು ಚುನಾವಣೆಗೆ ಹೋಗೋಣ, ಸಿದ್ದರಾಮಯ್ಯನ ಹೇಗೆ ಕಾಂಗ್ರೆಸ್ಸಿಗೆ ತಗೊಂಡ್ರು ಅದೆಲ್ಲ ಹೇಳಲಿಕ್ಕೆ ಹೋಗಲ್ಲ. ಅದರಲ್ಲಿ ಪಾತ್ರ ಕಾಂಗ್ರೆಸ್ ಮುಖಂಡರದ್ದು ಯಾರು, ಡೀಟೇಲ್ಸಿಗೆ ಹೋಗಲ್ಲ ನಾನು, ಅದಕ್ಕೆ ನಾನೇ ಬಂದೆ. ಅದರಿಂದ ಅವತ್ತು ನನಗೆ ಬಿದ್ದಂಥ ಪೆಟ್ಟು 18 ಗಂಟೆ ನನಗೇನು ಅವ್ರು ಪ್ರಯತ್ನ ಮಾಡಿದ್ರು ಡಾಕ್ಟ್ರುಗಳು. ಈ ಜಾತಕದಲ್ಲಿ ಬರೆದಿದ್ದು ನಾನು ನಳಿನಿಗೆ ಯಾವಾಗಲೂ ಹೇಳಿವೆ, ದೊಡ್ಡ ನಳಿನಿ, ನಿಮಗೆ ಭ್ರಮೆ ಇದೆ ಅಂತ ಅನ್ನೋದು. ಅದಾದಮೇಲೆ ಈಗ ನಂಬ್ತಾರೆ ಅವರು. ಆಮೇಲೆ ವೀಲ್ ಚೇರಲ್ಲೇ ಹೋಗಿವೆ, ಪಾಯ್ಖಾನಿಗೆ ಹೋಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ನನ್ನ ಹೆಂಡತಿಗೆ. ಅವರು ಹಿಂದ್ಗಡೆ ಬಾಗಿಲು ಹಾಕೊಂಡು ಬೋಲ್ಟ್ ಹಾಕೋಬಾರ್ದು, ಬಾಗಿಲನ್ನ ಅರ್ಧಕ್ಕೆ ನಿಲ್ಲಿಸಿ ನೀವು ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕು ಅಂಥೇಳಿ. ಜನವರಿ 18ನೇ ತಾರೀಕು, 8ನೇ ತಾರೀಕು ನಾವು ಚುನಾವಣೆಗೆ ಹೋಗ್ಬೇಕು ಅಂತ ನಿರ್ಣಯ ಮಾಡಿದ್ವಿ. 18ನೇ ತಾರೀಕು ಇವರೆಲ್ಲ ಗೋವಾ ಕಡೆ ಹೋದರು ಅಂತ ಆದಮೇಲೆ ಶಾಕ್ ಆಯಿತು. ಆ ಒಂದು ಸನ್ನಿವೇಶದಿಂದ ಹೊರಗೆ ಬರಬೇಕಾದ್ರೆ 3 ತಿಂಗಳಾಯಿತು. ಏಪ್ರಿಲ್ 6ನೇ ತಾರೀಕು ಹೊರಗಡೆ ಬಂದು. ಅಲ್ಲ, ಈಗ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ? ಅವ್ನು ಮಾಡಿದ್ದು ಕರೆಕ್ಟ್ ಆಗಿತ್ತು? ನಾನು ಈಗ ನೋಡಿದಾಗ ನನ್ನ ಮನಸ್ಸಲ್ಲಿ ಈ ಪಕ್ಷ ಉಳಿಸೋದಕ್ಕೊಂದು ಪ್ರಯತ್ನ ಮಾಡಿದ್ದಾನೆ ಅನ್ನೋ ಭಾವನೆ ಬರುತ್ತೆ. ತಪ್ಪೇನು ಮಾಡಿಲ್ಲ ಅಂತ? ಇಲ್ಲ, ತಪ್ಪು ಮಾಡಿದ್ದಕ್ಕೆ ಸಫರ್ ಆದೆ. ಓಕೆ, ನಾನು ಸಾಯಲೇಬೇಕಾಗಿತ್ತು ಅಂತ ನನ್ನ ಜಾತಕದಲ್ಲಿ ಇದೆಯಲ್ಲ, ಅದನ್ನು ಇದನ್ನು ಎಲ್ರಿಗೂ ಕದ್ದು ಮುಚ್ಚಿ ಮಾತಾಡೋದಿಲ್ಲ. ಆ ನೋವನ್ನು ಅನುಭವಿಸಿರೋದು ಅನೇಕರಿಗೆ ಗೊತ್ತಿದೆ. ಓಕೆ, ಅದರಿಂದ ಅದಾದ ಮೇಲೆ ನಾನೇ ರಿಯಲೈಸ್ ಮಾಡ್ಕೊಳ್ತಾ ಹೋದೆ, ಈ ಪಕ್ಷ ತೆಗಿಲೇಬೇಕು ಅಂತ. ಸಿದ್ದರಾಮಯ್ಯ ಅವರೆಲ್ಲ ಏನು ವರ್ಕ್ ಮಾಡಿದರು, ಅದೆಲ್ಲವನ್ನು ನೆನೆಸ್ಕೊಂಡಾಗ ಅವತ್ತು ಈ ಮನುಷ್ಯ ತಗೊಳ್ಳದೇ ಇದ್ದರೆ ಈ ಪಕ್ಷ ಉಳಿತಾ ಇತ್ತಿಲ್ಲ. ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಟ್ಟಿದ್ದಿದ್ರೆ ಚಲೋ ಇತ್ತಂತ ಇವತ್ತಾದರೂ ಅನ್ಸುತ್ತಾ ದೇವೇಗೌಡರಿಗೆ? ತಪ್ಪು, ಕೊಡ್ಲೇಬೇಕಾದ್ ಮಾಡಿದ್ದೇ ಸರಿ ಅಂತ. ನೋ, ಯಶವಂತ್ ಸಿನ್ಹಾ ಬದುಕಿದ್ದಾನೆ. ಅಲ್ಲಲ್ಲ, ಅವತ್ತು ಒಂದೇ ನಿಮಿಷ, ಯಶವಂತ್ ಸಿನ್ಹಾ ಬದುಕಿದ್ದಾನೆ. ಏರ್ಪೋರ್ಟಿಂದ ಡೈರೆಕ್ಟಾಗಿ ನನ್ನ ಮನೆಗೆ ಬಂದರು. ಅನಂತಕುಮಾರ್ ಗ್ರೂಪು ಅವ್ರು ಮಾಡಬಾರ್ದು ಅಂತ ಯಡಿಯೂರಪ್ಪನ ಮಾಡಬಾರ್ದು ಅಂತ ಅನಂತಕುಮಾರ್ ಅವರು ಹೇಳಿ, ಅವ್ರ ಟ್ರೂಪೇ ಇದೆ. ಇವರು ಜಗದೀಶ್ ಶೆಟ್ಟರ್ ಮಾಡಲಿಲ್ವೇ, ಸದಾನಂದ ಮಾಡಲಿಲ್ವೇ? ದಿ ರೋಲ್ ಪ್ಲೇಡ್ ಬೈ ಅನಂತಕುಮಾರ್ ಯಡಿಯೂರಪ್ಪನ ಊಷ್ಟೌಟೇ ಮಾಡಬೇಕು ಅಂತ ಮಾಡಿದ್ರು. 23 ಜನ ಇದ್ದರು. ಬಟ್ ಕೆಟ್ಟ ಹೆಸರು ಬಂದಿದ್ದು ನಿಮಗೆ. ಅದು ನನ್ನ ದುರಂತ. ಅದೇನಾಯಿತು ಅಂದರೆ 2 ನಿಮಿಷ ಹೇಳಿಬಿಡ್ತೀನಿ ನಿಮಗೆ.
ಯಶವಂತ್ ಸಿನ್ಹಾ ನನ್ನ ಹತ್ರ ಬಂದಾಗ ನಾನು ತಯಾರಾಗಿದ್ದೇನೆ, ನಮ್ಮ ಚೀಫ್ ಜಸ್ಟಿಸು ಈ ರಿಟೈರ್ಡ್ ಆಗಿರೋರು ಇದಾರಲ್ಲ, ಅವರು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಬರ್ಕೊಟ್ಟಿದ್ರು, ನಾನು ರಾಜನಾಥ್ ಸಿಂಗು ಆ ಲೆವೆಲಲ್ಲಿ ರುಜು ಮಾಡಬೇಕು. ನನ್ನ ಹತ್ರ ಬಂದಾಗ ಯಶವಂತ್ ಸಿನ್ಹಾ ಏನೇನು ಮಾಡಿದ್ರು, ಇದೆಲ್ಲ ಈ ಸರ್ಕಾರದಲ್ಲಿ 150 ಕೋಟಿ ಲಂಚ ತಗೊಂಡವನಿಂತ ರೆಡ್ಡಿಯಿಂದ ಹೇಳಿಸಿ ಏನೇನು ನೋವು ಕೊಟ್ಟರು, ಇದೆಲ್ಲ ನನ್ನ ಮನಸ್ಸಲ್ಲಿ ಬೇಸರ ಇದೆ. ನ್ಯಾಷನಲ್ ಲೆವೆಲಲ್ಲಿ ಕೂತ್ಕೊಂಡು ನಾವು ಮಾತಾಡಿ ನಾನು ನಿಮ್ಮ ಜೊತೆ ಹೋಗಲಿಕ್ಕೆ ತಯಾರಾಗ್ತೀನಿ ಅಂತ ಹೇಳಿದ ಮೇಲೆ ಯಶವಂತ್ ಸಿನ್ಹಾ ಏನು ಮಾಡಿದ್ರು, ನಾಳೆ ಬೆಳಿಗ್ಗೆ 5 ಗಂಟೆಗೆ ಹೊರಟೋಗ್ತೀನಿ ನಾನು. ಅವರು ಹೇಳಿದ್ದೇ ಅಷ್ಟು. ಸಾಯಂಕಾಲ 18 ಜನ ಮಂತ್ರಿಗಳು ರಾಜೀನಾಮೆ ಕಳಿಸಿದ್ರಲ್ಲ, ಅವ್ರ ನೇತೃತ್ವದಲ್ಲೇ ಕಳಿಸಿ. ನನಗೆ ಶಾಕ್ ಆಯಿತು. ನಾವು ಡೇಟ್ ಫಿಕ್ಸ್ ಮಾಡಿದ್ದು 4ನೇ ತಾರೀಕು. ನಾನು MP ಪ್ರಕಾಶ್ ನಮ್ಮ ಡೆಪ್ಟಿ CM ಹೋದ್ವಿ. ರಾಜು ಚಂದ್ರಶೇಖರ್ ಬದುಕಿದ್ದಾರೆ. ಅವ್ರ ಮನೇಲಿ ಕೂತ್ಕೊಂಡು ರಾಜನಾಥ್ ಸಿಂಗ್ ಕರೆಸ್ತೀವಿ. ತಯಾರಾಗಿದ್ದೀನಿ. ನಾವಿಬ್ಬರು ಸೇರಿ ಈ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೋಗೋಣ. ಆಗ ನಮ್ಮದು ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ ನಡೀತಾ ಇದೆ, ಅಲ್ಲಿ ಹೋಗಿ ತಿಳಿಸಿ ನಿಮಗೆ ಫೋನ್ ಮಾಡ್ತೀನಿ ಅಂದರು. ಬದುಕಿದ್ದಾರೆ ರಾಜನಾಥ್ ಸಿಂಗ್. ಅಷ್ಟು ನಾವು 15-20 ನಿಮಿಷ ಆಗಿರ್ಬೋದು, ಟಿ ವಿಲಿ ಬರ್ತಾಯಿದೆ ರಿಜೆಕ್ಟೆಡ್ ಅಂತ. ಯಡಿಯೂರಪ್ಪ ಅವರು ಸತ್ಯ ಹೇಳಬೇಕು, ಅವರು ಕುಮಾರಸ್ವಾಮಿನ ರೇವಣ್ಣನ ಹ್ಯುಮಿಲಿಯೇಟ್ ಮಾಡಬೇಕು ಅಂತ ಹೇಳಿ ಒಂದು ಷರತ್ತಿನ ಮೇಲೆ ನಮ್ಮಲ್ಲಿರ್ತಕ್ಕಂಥ ಸುಮಾರು 30 ಜನ ಶಾಸಕರು ಯಡಿಯೂರಪ್ಪನಿಗೆ ಭರವಸೆ ಕೊಟ್ಟಿದ್ದರು. ಆ ಒಂದು ಹುಚ್ಚು ಧೈರ್ಯದಿಂದ ರಿಜೆಕ್ಟ್ ಮಾಡಿದ್ರು. ಇದೇ ಯಡಿಯೂರಪ್ಪ ಹೇಳಿದ, ನೀವು ನಾನು ಮ್ಯಾನೇಜ್ ಮಾಡ್ತೀನಿ, ನೀವು ಅದಕ್ಕೆ ಒಪ್ಕೋಬೇಡಿ ಅಂತ. ರಾಜನಾಥ್ ಸಿಂಗು ಇದ್ದಾರೆ, ಯಶವಂತ್ ಸಿನ್ಹಾ ಇದ್ದಾರೆ, ನಮ್ಮ ರಾಜನಾಥ್ ಸಿಂಗು ಇದ್ದಾರೆ. ಇದನ್ನು ಅಲಗಳಿಲಿಕ್ಕಾಗೋದಿಲ್ಲ. ಅಷ್ಟೊತ್ತಿಗೆ ಇವೇನು 30-32 ಜನ ಶಾರ್ಟ್ಔಟ್ ಮಾಡ್ಕೊಂಡಿದ್ರು ನಮ್ಮ ಪಾರ್ಟಿಲಿ. ಅವ್ರದ್ದೆಲ್ಲ ಷರತ್ತೇನೆಂದರೆ, ಅವರು ಮಂತ್ರಿ ಮಾಡಿ ಡೆಪ್ಟಿ CM ಮಾಡಿ ಅವ್ರು ಕಳಿಸೋ ಪೇಪರನ್ನ ತಿರಸ್ಕಾರ ಮಾಡ್ತಾ ಹೋಗಿ, ನೀವು ಹ್ಯುಮಿಲಿಯೇಟ್ ಮಾಡಿ, ನಾವು ನಿಮ್ಮ ಹಿಂದೆ ನಿಲ್ತೀವಿ ಅಂತ ಹೇಳಿ ಯಾರ್ಯಾರ ಹೆಸರು ಬೇಕಾದ್ರೆ ಹೇಳ್ಬೋದು. ಒಂದು ಗುಂಪು ತಯಾರಾದರು ಯಡಿಯೂರಪ್ಪನ ಇಳಿಸಕ್ಕೆ, ಬೇಡ ಜೊತೆಗೆ ಹೋಗಬೇಕು. ಲಾಸ್ಟ್ ಒಂದು 3 ಪ್ರಶ್ನೆ ಇದೆ, ನಾನು ಕೇಳ್ಬಿಡ್ತೀನಿ, ನೇರವಾಗಿ ಕೇಳ್ಬಿಡ್ತೀನಿ. ವಾಜಪೇಯಿ ಅವರು ಇದ್ದಾಗಲೂ ನಿಮ್ಮ ಮೇಲೆ ಅತಿಯಾದಂಥ ಪ್ರೀತಿ ಅವರಿಗೆ, ಮೋದಿ ಅವ್ರಿಗೂ ನಿಮ್ಮ ಮೇಲೆ ಅತಿಯಾದಂಥ ಪ್ರೀತಿ. ಏನಿದ್ರು ಮರ್ಮ ಅಂತ ಗೊತ್ತಾಗ್ತಿಲ್ಲ. ನಾನು ಏನಿದ್ರು ಒಂದೇ ಒಂದು ಮಾತು, ನಿಮ್ಮ ಸಿದ್ಧಾಂತ ಬೇರೆ. ಒಬ್ಬ ದೇಶದ ಪ್ರಧಾನಮಂತ್ರಿನ ಲಘುವಾಗಿ ಮಾತಾಡೋ ಅಭ್ಯಾಸ ಇಲ್ಲ ನನಗೆ. ಇದ್ರ ಮನಮೋಹನ್ ಸಿಂಗ್ ಅವ್ರು ವಾಜಪೇಯಿದು ಬೇರೆ, ಮನಮೋಹನ್ ಸಿಂಗ್ ಬೇರೆ, ಅದ್ರ ಬಗ್ಗೆ ಚರ್ಚೆ ಬೇಡ. ಸೋನಿಯಾ ಗಾಂಧಿಯವರ ಇದರ ಲೈನಲ್ಲಿ ಹೋಗೋರು. ಒಂದು ತಮಗೆ ಕೊನೆಯದಾಗಿ ಹೇಳ್ತೀನಿ, ಈ SPG ನ್ಯಾಷನಲ್ ಡೇ ಅಂತ ಮಾಡ್ತಾರೆ. ಮಾಜಿ ಪ್ರಧಾನಮಂತ್ರಿಗಳು, ಅಧಿಕಾರಿಗಳು ಎಲ್ಲ ಕರೆದು ಒಂದು ಟೀ ಅರೇಂಜ್ ಮಾಡ್ತಾರೆ. ವಾಜಪೇಯಿ ಅವ್ರಿಗೂ ಕೂತಿದ್ರು ಮೊದಲೇ ಹೋಗಿ. ನಾನು ಅವ್ರ ಪಕ್ಕದಲ್ಲೇ ಕೂತ್ಕೊಂಡೆ. ನಾನು ಅವ್ರಿಗೆ ತಮಾಷೆಯಾಗಿ ಹೇಳಿದೆ, ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಜನ ಸ್ಪಾಂಟೇನಿಯಸ್ ಬರೋರು, ಈಗ ನಿಮಗೆ ವರ್ಚಸ್ಸಿಲ್ಲ ಸರ್ ಹೇಳಿದ್ದು, ನೇರವಾಗಿ ಹೇಳಿದೆ. ಆಗ ಅವರು ಕೇಳಿ ಮಾಡಿದರು, ಗೌಡಾಜಿ ಯು ಆರ್ ರೈಟ್,
मेरा पार्टी कि बहुत गलती होता है वो ಹಿಂದಿನಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಹೂ ಈಸ್ ಹೂ ವಾಟ್ ಈಸ್ ವಾಟ್. ನನಗೆ ಆ ಸ್ಥಿತಿಲಿದ್ದೀನಿ ನಾನು ಏನು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಆ ವರ್ಚಸ್ಸು ಸ್ವಲ್ಪ ಕಡಿಮೆ ಆಗಿರೋದು ನಿಜ. ಓಕೆ. ಸ್ಪಾಂಟೇನಿಯಸ್ ಆಗಿ ಬರೋರು ಸರ್ ನಿಮ್ಮ ಸ್ಪೀಚ್ ಕೇಳೋದಕ್ಕೆ. ನಾನು ಅವ್ರ ಸ್ಪೀಚ್ ಕೇಳೋಕ್ಕೆ ನ್ಯಾಷನಲ್ ಹೈಸ್ಕೂಲ್ ಗ್ರೌಂಡಲ್ಲಿ ರಾಮ್ ಪ್ರಸಾದ್ ಜೊತೆಗೆ ಹೋಗಿ ಕೂತ್ಕೊಂಡಿದ್ವಿ. ರಾಮ್ ಪ್ರಸಾದ್ ಹಿಂದಿ ಮಾಸ್ಟರ್ ಆಗಿದೆ. ಅವ್ರು ಹೇಳೋ ಒಂದೊಂದು ಮಾತೂ ಎಲ್ಲ ನನಗೆ ವಿಶ್ಲೇಷಣೆ ಮಾಡಿ ನೋಡಲೇಬೇಕು ಅಂತ ಹೋಗ್ವಿ. ಅಲ್ಲ, ಇದಕ್ಕೆ ರಾಜಕೀಯದ ಹಿನ್ನೆಲೆ ಇದೆ ಅಂತ ಹೇಳ್ಬೇಕಾ ಅಥವಾ ನಿಮ್ಮೇಲೆ ಪ್ರೀತಿ ಜಾಸ್ತಿ ಅಂತ ಅಷ್ಟೇ ಹೇಳ್ಬೇಕಾ? ಮೋದಿ ರಾಜಕೀಯ ಹಿನ್ನೆಲೆ ಇಲ್ಲ. ನಾನು ಅವ್ರಿಗೆ ತೋರಿಸಿದ ಮರ್ಯಾದೆಗೆ ನ್ಯಾಚುರಲಿ ರೆಸ್ಪಾಂಡ್ ಮಾಡಿ ರಿಯಾಕ್ಟ್ ಆಗ್ತಾ ಇದೆ. ಓಕೆ. ಈಗ ಮೋದಿ ಇಲ್ಲಿವರೆಗೂ ಇಷ್ಟು ರಾಜಕೀಯ ಮಾಡ್ಕೊಂಡು ಬಂದಿದ್ರ, ಕೊನೆಯದು ಎರಡಷ್ಟೇ ಇದೆ ನನಗೆ. ಏನಾದರೂ ಕೊರಗಿದೆಯಾ? ಇಂಥದ್ದು ಆಗಬೇಕಾಗಿತ್ತು ಆಗಲಿಲ್ಲಲ್ಲ ಅಂತ ಹೇಳಿ ನೋವು ಇದೆಯಾ? ನಾನು ದೈವದಲ್ಲಿ ನಂಬೋನು. ಮೊದಲನೇದು, ಯಾವ ಪ್ರಾರಬ್ಧನೋ ಇದನ್ನು ಧರ್ಮರಾಯ ಹೇಳ್ತಾನೆ ಮಹಾಭಾರತದಲ್ಲಿ. ಭೀಷ್ಮ ಅವನಿಗೆ ರಾಜಕೀಯವಾಗಿ ಹೇಗೆ ನಡ್ಕೊಳ್ಬೇಕು ಅನ್ನೋ ಅವರ ಒಂದು ಜ್ಞಾನದಿಂದ ಏನು ಹೇಳ್ತಾರೆ. ಕೃಷ್ಣ ಅಲ್ಲೇ ಇರ್ತಾರೆ. ಬಾಕಿ ಬಹಳ ದೊಡ್ಡ ದೊಡ್ಡ ನಾರದ ಮಹರ್ಷಿ ಇದ್ದ ಬರೀತಾರೆ ಅಲ್ಲಿ. ಆಗ ಹೇಗೆ ಆಡಳಿತ ನಡೆಸಬೇಕು ಅನ್ನೋದು ಹೇಳ್ತಾರೆ. ಇದೆಲ್ಲ ನಾವು ಓದಿದ್ದೀನಿ. ಯಾವುದೇ ಸಂದರ್ಭದಲ್ಲಿ ಅಲ್ಟಿಮೇಟ್ಲಿ ದೈವದ ಆಟ ಇರುತ್ತೆ. ಮನುಷ್ಯ ಪ್ರಯತ್ನ ಒಂದು ಕಡೆ, ದೈವದ ನಿರ್ಣಯ ಮತ್ತೊಂದು ಕಡೆ. ಇದಕ್ಕೆ ನಾವೆಲ್ಲರೂ ತಲೆ ಬಾಗಬೇಕು. ಯಾವ ಬರೋದು ಇಲ್ಲ, ಇಲ್ಲ ಇಲ್ಲ ಇಂಥದ್ದಾಗಬೇಕು ಇತ್ತು ಆಗಲಿಲ್ಲ ಅಂತಲೂ ಏನೂ ಇಲ್ಲ.